जलधितरङ्गा तव शुभ नामे जागे तव शुभ आशीष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 ಎಲ್ಲ ಬಂದು ನನ್ನನ್ನು ವೆಲ್ಕಮ್ ಮಾಡೋದಕ್ಕೆ ತುಂಬ ಧನ್ಯವಾದಗಳು. अंग्रेजी इंग्लिश हिंदी चलेगा ना? ಇಂಗ್ಲೀಷ್ ಹಿಂದಿ ನಡೆಯುತ್ತಲ್ಲ ನಾನು ಮಾತಾಡಿದ್ರೆ? मुझे सब कुछ थोड़ा थोड़ा मालूम है. ಸ್ವಲ್ಪ ಸ್ವಲ್ಪ ಬರುತ್ತೆ ಅಷ್ಟೇ. अंग्रेजी भी थोड़ा, इंग्लिश भी थोड़ा, और कन्नड़ा में सिर्फ 2 शब्द मालूम है, ಹೊಡಿತೀಡಿ and ನೇಸಡಿ ನೋ. ಎರಡೇ ಶಬ್ದ ಬರೋದು. My entire life in Bangalore, ನನ್ನ ಸಂಪೂರ್ಣ ಜೀವನ ಬ್ಯಾಂಗ್ಳೂರಲ್ಲಿ ಇತ್ತು. ಅವಾಗ I survived with just 2 words. ಈ ಎರಡೇ ಪದಗಳಿಂದ ನಾನು ಜೀವನ ಮಾಡ್ತಾ ಇದ್ದೆ. ಹೊಡಿತೀನಿ and ನೀ ಹೆಸರು ನೋ. Those are 2 words that got me through college. ಈ ಎರಡೇ ವರ್ಡಲ್ಲಿ ನಾನು ಕಾಲೇಜನ್ನು ಮುಗಿಸಿದ್ದೀನಿ. It wasn't the books, it wasn't the teachers, but just these 2 words. ಎಲ್ಲರ ಹತ್ರನೂ ಎರಡು ಶಬ್ದದಲ್ಲಿ ಮಾತಾಡ್ತಾ ಇದ್ದೀನಿ ನಾನು. I don't know what to say. The love in Karnataka is so overwhelming. ನನಗೇನು ಹೇಳೋಕ್ಕಾಗೋದಿಲ್ಲ, ಪದಗಳಿಲ್ಲ. ಕರ್ನಾಟಕದಲ್ಲಿ ಸಿಗುವಂಥ ನನ್ನ ಪ್ರೀತಿಗೆ that whatever I say will be less. ನಾನು ಏನೇ ಎಷ್ಟು ಹೇಳಿದ್ರು ಕಡಿಮೆನೇ ಅದು. Many times I think and I wonder to myself, ನಾನು ಎಷ್ಟು ಸಲ ಯೋಚನೆ ಮಾಡ್ತೀನಿ ನನಗೆ ನಾನೇ, that why am I living? ನಾನು ಯಾಕೆ ಜೀವನ ಬದುಕಿದ್ದೀನಿ ಅಂತ ನನಗೆ ಎಷ್ಟೋ ಸಲ ಬರುತ್ತೆ ಪ್ರಶ್ನೆ. The only thought that comes to my mind is ನನ್ನ ತಲೆಗೆ ಯಾವಾಗಲೂ ಬರೋದು ಒಂದೇ ವಿಷಯ, that I have only one purpose in life, and that is to give freedom. ನಂಗೆ ಒಂದೇ ಉದ್ದೇಶ, ನಿಮ್ಗೆಲ್ರಿಗೂ ಫ್ರೀಡಮ್ ಕೊಡಿಸ್ಬೇಕು ಅಂತ ಅನ್ನೋದು. It is not that I don't have my low moments, I don't have my pain. ನನಗೆ ನೋವಿಲ್ಲ ಅಥವಾ ನನಗೂ ಮೂಡ್ ಕೆಳಗಡೆ ಹೋಗುತ್ತೆ ಅಂತ ಆ ಥರ ಏನಿಲ್ಲ, ನನಗೂ ಆಗುತ್ತೆ ಹಾಗೆ. I don't feel sad, I don't feel depressed. ನನಗೂ ಡಿಪ್ರೆಷನ್ ಆಗುತ್ತೆ, ನನಗೂ ಬೇಸರ ಆಗುತ್ತೆ, ಎಲ್ಲ ಆಗುತ್ತೆ ನನಗೂ. And not that I don't feel like all of us feel what is the purpose of life. ನಿಮ್ಗೆಲ್ರಿಗೂ ಅನಿಸುತ್ತೋ ಹಾಗೆ ನನಗೂ ಆಗ್ತಾ ಇರುತ್ತೆ ಜೀವನದಲ್ಲಿ. The only thing that gets me from my bed to the office, ನಾನು ಎದ್ದು ನನ್ನ ಆಫೀಸಿಗೆ ಹೋಗಬೇಕು ಅಂತ ಅನ್ನೋದಕ್ಕೆ ಒಂದೇ ಉದ್ದೇಶ ಏನಪ್ಪ ಅಂದರೆ, no matter how bad the situation in life may be, ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ರೂ ಕೂಡ is Modi care. ಮೋದಿ ಕೇರೆ ನನಗೆ ಕಾರಣ. And for that I'd like to say a very big thank you to all of you. ನಿಮ್ಮೆಲ್ರಿಗೂ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. I don't know who to thank. ನನಗೆ ಗೊತ್ತಿಲ್ಲ ಯಾರ್ಯಾರಿಗೆಲ್ಲ ನಾನು ಧನ್ಯವಾದಗಳು ಅರ್ಪಿಸ್ತೀನಿ ಅಂತ. Whether you should thank Modi care or I should thank you. ನಾನು ನಿಮಗೆ ಥ್ಯಾಂಕ್ಸ್ ಕೊಡಬೇಕು ಅಲ್ಲ ಮೋದಿ ಕೇರ್ಗೆ ಥ್ಯಾಂಕ್ಸ್ ಕೊಡಬೇಕು ಗೊತ್ತಿಲ್ಲ. But the way I look at it, I owe Modi care and all of you my reason to live and my will to live. ನಾನು ಮೋದಿ ಕೇರ್ನೇ ಕಾರಣ ಮಾಡ್ಕೋತೀನಿ ನಾನು ಜೀವನದಲ್ಲಿ ಬದುಕಿರೋದಕ್ಕೆ. काफ़ी लोग कहते हैं कि मोदी केयर इज़ माई लाइफ. ಎಷ್ಟೋ ಜನ ಹೇಳ್ತಾರೆ ಮೋದಿ ಕೇರೆ ನನ್ನ ಜೀವನ ಅಂತ. काफ़ी लोग मुझे यहाँ मिले हैं और जहाँ मिलते हैं कि मोदी केयर इज़ माई लाइफ. ಎಲ್ಲ ಮೋದಿ ಕೇರೆ ನನ್ನ ಜೀವನ ಅಂತ ಹೇಳ್ತಾರೆ. But where I stand for, my life is because of Modi care. तो बहुत ನಾನು ಇವಾಗ ನನ್ನ ಜೀವನನೇ ಮೋದಿ ಕೇರಿಂದ ಅಂತಾನೆ ಹೇಳ್ತೀನಿ. And the reason I'm sharing this with you today, because all of us, जो हम यहाँ लोग आज हैं यहाँ पर, एक कारण से हैं. There's a reason why we are here. ನಾವೆಲ್ಲ ಇಲ್ಲಿ ಸೇರಿರೋದಕ್ಕೆ ಒಂದು ಕಾರಣ ಅಂತಂತ ಇರುತ್ತೆ. Either कि हमारी लाइफ में कमी है, ನಮ್ಮ ಜೀವನದಲ್ಲಿ ಏನೋ ಕಮ್ಮಿಗಳಿರ್ಬೋದು, या हमारी लाइफ में कमी थी जो आज मोदी केयर पूरा कर रही है. ಅಥವಾ ನನ್ನ ಲೈಫಲ್ಲಿ ಏನೋ ಕಮ್ಮಿ ಇತ್ತು ಕಾಣುತ್ತೆ, ಅದು ಮೋದಿ ಕೇರ್ ಸಂಪೂರ್ಣ ಮಾಡ್ತಾ ಇದೆ. राइट? मेरा जन्म 6.5 महीने में हुआ था. 6.5 months. ನಾನು 6.5 ತಿಂಗಳಲ್ಲಿ ಹುಟ್ಟುಬಿಟ್ಟಿದೆ. I was 2.3 pound baby. 2.3 ಪೌಂಡ್ ಇತ್ತು ನಾನು ಮಗುವಾಗಿ ಹುಟ್ಟಿದಾಗ. जो आज 1 किलो भी नहीं होता. 3. ಇವತ್ತು 1 ಕಿಲೋ ಅಷ್ಟು ಇರ್ಬೋದು ಅಷ್ಟೇ ಅದು.
2.36. 2.3. 2.3 is 1 kilo. I was, I think that I can still see myself in the incubator. ಇಂಕ್ಯುಬೇಟ್ರಲ್ಲಿ ಆರಾಮಾಗಿ ಕುಡ್ಕೋತಾ ಇದ್ದೆ, ಅಷ್ಟೇ ಇದ್ದೆ ನಾನು. उस समय कोई इतनी मॉडर्न टेक्नोलॉजी नहीं होती थी जो आज है. ಅವಾಗ ಟೆಕ್ನಾಲಜಿ ಏನು ತುಂಬ ಇರಲಿಲ್ಲ ಆಸ್ಪತ್ರೆಗಳಲ್ಲಿ ಇವಾಗಿರೋಷ್ಟು. उसमें they were those स्टील के डिब्बे ಅವಾಗ with the glass in front. ಅವಾಗ ಇಂಕ್ಯುಬೇಟರ್ ಅಂದ್ರೆ ಒಂದು ಸ್ಟೀಲ್ ಬಾಕ್ಸ್ ಇರ್ತಿತ್ತು, ಗ್ಲಾಸ್ ಇರೋ ಥರದ್ದು. जो आजकल आप बेकरीज में देखते हैं. ಬೇಕರಿಲಿ ನೋಡ್ತಿರಲ್ಲ ಆ ಥರ. तो मुझे ये मालूम नहीं मैं क्यों वहाँ से बचा. ಅಲ್ಲಿಂದ ನಾನು ಬದುಕು ಯಾಕೆ ಬಂದೆ ಅಂತ ನನಗೆ ಗೊತ್ತಿಲ್ಲ. 55 साल पहले अगर आप देखें कि टेक्नोलॉजी, मेडिकल टेक्नोलॉजी और आज की टेक्नोलॉजी बहुत फ़र्क है. 55 ವರ್ಷದ ಹಿಂದೆ ಇದ್ದಂಥ ಟೆಕ್ನಾಲಜಿಗೂ ಇವತ್ತಿಗೂ ತುಂಬ ವ್ಯತ್ಯಾಸ ಇದೆ. आई थिंक कि मेरा क्या कुछ अपने पिछले जन्म में अच्छा ही किया होगा. ನಾನು ಹಿಂದಿನ ಜನ್ಮದಲ್ಲಿ ಏನೋ ಒಳ್ಳೇದು ಮಾಡಿರಬೇಕು ಅಂತ ಅನ್ಕೋತೀನಿ. कि आप सबका प्यार आज मुझे मिल रहा है. ನಿಮ್ಮ ಪ್ರೀತಿ ಎಲ್ಲ ನಮಗೆ ಸಿಗ್ತಾ ಇದೆ. उसका मैं बहुत आभारी हूँ. ಅದಕ್ಕೆ ನಾನು ಬಹಳ ಆಭಾರಿಯಾಗಿದ್ದೀನಿ. लोग कहते हैं ना कि अपने रिश्तेदार तो चूज नहीं कर सकते. ಹೇಳ್ತಾರಲ್ಲ ನಮ್ಮ ಸಂಬಂಧಿಕರನ್ನ ನಾವು ಆಯ್ಕೆ ಮಾಡ್ಕೊಳಕ್ಕಾಗಲ್ಲ ಅಂತ. मतलब कि जिस घर में आपका जन्म हुआ है उसको चूज नहीं कर सकते. चाचा, मामा, भतीजा, ನೀವು ಯಾವ ಮನೆಯಲ್ಲಿ ಹುಡ್ತೀರಿ ಅಂತ ಅನ್ನೋದು ನಮ್ಮ ಕೈನಲ್ಲಿ ಇಲ್ಲ ಅಂತ ಹೇಳ್ತೀವಲ್ಲ ನಾವು. पर अपनी स्टैंडर्ड फैमिली है उसे जरूर चूज कर सकते हैं. ಆದರೆ ನಮ್ಮ ಸ್ಟ್ಯಾಂಡರ್ಡ್ ಏನಿದೆ ಅದನ್ನು ನಾವು ಚೂಸ್ ಮಾಡ್ಬೋದು. और मेरी स्टैंडर्ड फैमिली आप सब हो उसका बहुत बहुत शुक्रिया. ನನ್ನ ಫ್ಯಾಮಿಲಿ ನೀವೆಲ್ಲ, ನನಗೆ ಅದಕ್ಕೇನೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. आज अगर मैं यहाँ हिंदी बोलना ठीक है ना? ಹಿಂದಿ ಮಾತಾಡಿದ್ರು ಓಕೆ ತಾನೆ? मुझे मालूम नहीं कि आपको ज़्यादा शुक्रिया अदा करना चाहिए मोदी केयर का, या मुझे आप सबको शुक्रिया अदा करना चाहिए जीने का. ನೀವು ಮೋದಿ ಕೇರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಅಂತ ಅನ್ಕೋತಿರೋ ಅಥವಾ ನಾನು ಮೋದಿ ಕೇರ್ಗೆ ಥ್ಯಾಂಕ್ಸ್ ಹೇಳ್ತೀನೋ ಅದು ಉದ್ದೇಶ ನನಗೆ ಗೊತ್ತಿಲ್ಲ. ಆದರೆ ನನಗೆ ಜೀವನ ಮಾಡೋದಕ್ಕೆ ಉದ್ದೇಶನೇ ಮೋದಿ ಕೇರ್ ಆಗಿದೆ. मुझे ये जरूर मालूम है कि जब भी कोई मोदी केरियन के सपने पूरे होते हैं, ನನಗೆ ಒಂದೇ ಒಂದು ವಿಷಯ ಗೊತ್ತಿರೋದು, ಮೋದಿ ಕೇರಿಗೆ ಬಂದಿರೋರ್ದು ಕನಸು ಯಾರ್ದಾರು ಪೂರ್ತಿ ಆದಾಗ तो मेरी ज़िंदगी में कुछ पल और जुड़ जाते हैं. ನನಗೆ ಇನ್ನೊಂದಷ್ಟು ಜೀವನದಲ್ಲಿ ಜೀವನ ಮಾಡಬೇಕು ಅಂತ ಅನಿಸುತ್ತೆ. मेरा सिर्फ एक ही ख्याल है, एक ही मकसद है, एक ही रास्ता है. ನಂದು ಒಂದೇ ಒಂದು ಉದ್ದೇಶ ಇದೆ, ನಂದು ಒಂದೇ ಒಂದು ಯೋಚನೆ ಇದೆ, ಒಂದೇ ಒಂದು ದಾರಿ ಇದೆ. वो है कि अगर मैं आपकी ज़िंदगी में ನಾನು ನಿಮ್ಮೆಲ್ಲರ ಜೀವನದಲ್ಲಿ कुछ पल की खुशियाँ ला पाऊँ, ಒಂದು ಸ್ವಲ್ಪ ಕ್ಷಣನಾದರೂ ಖುಷಿನ ತಂದುಕೊಟ್ರೆ ಅದೇ ನನ್ನ ಉದ್ದೇಶ ಆಗಿರುತ್ತೆ. तो मैं अपने आप को बहुत खुश नसीब समझूंगा. ನಾನು ಬಹಳ ಖುಷಿ ಪಟ್ಟವನು ಅಂತ ನಾನು ಅನ್ಕೋತೀನಿ. जिंदगी में हर एक को खुश नसीबी नहीं मिलती. ಜೀವನದಲ್ಲಿ ಎಲ್ರಿಗೂ ಆ ಖುಷಿ ಅನ್ನೋದು ಸಿಗೋದಿಲ್ಲ. शायद मैंने अपने पिछले जन्मों में कुछ अच्छा ही कर्म किया होगा ನಾನು ಹಿಂದಿನ ಜನ್ಮದಲ್ಲಿ ಏನೋ ಒಳ್ಳೇದು ಮಾಡಿರಬೇಕು ಬಹುಶಃ, कि मुझे खुश नसीबी आप लोगों के द्वारा मिली है. ಇಷ್ಟು ಖುಷಿ ನನಗೆ ನಿಮ್ಮೆಲ್ಲರಿಂದ ಸಿಕ್ಕಿದೆ. मैंने पहले 2-3 दिन में कह रहा था कि मैं बैंगलोर या कर्नाटका से कुछ ही और ही संबंध होगा. ನಾನು 2 ದಿನದಿಂದ ಹೇಳ್ತಾನೆ ಬರ್ತಾ इದ್ದೀನಿ, ಬ್ಯಾಂಗ್ಳೂರು ಅಥವಾ ಕರ್ನಾಟಕದಲ್ಲಿ ನಂದು ಏನೋ ಒಂದು ಒಳ್ಳೆ ಸಂಬಂಧನೇ ಏನೋ ಬೆಳೆದು ಬಿಟ್ಟಿದೆ ಅಂತ. क्योंकि पहली बार मैं जब अकेले लिव कर रहा था वो भी बैंगलोर में था, कॉलेज के लिए आया था. ನಾನು ಮುಂಚೆನೂ ಯಾವಾಗಿದ್ನೋ ಅವಾಗ್ಲೂ ನಾನು ಬೆಂಗಳೂರಿಗೆ ಬಂದಿದ್ದು. जब मेरे पिताजी ने कहा तुम धंधे में आ गए हो और तुम्हें धंधा सीखना है, तो कंपनी भी वो भी बैंगलोर में थी. ನಮ್ಮ ತಂದೆಯವರು ನನಗೆ ಯಾವಾಗ ನೀನು ಈಗ ಬಿಸ್ನೆಸ್ ಶುರು ಮಾಡಬೇಕು ಅಂತ ಹೇಳಿದಾಗ ಮೊದಲನೇ ಕಂಪನಿ ಬ್ಯಾಂಗ್ಳೂರಿಂದನೇ ಆಗಿತ್ತು. और उसी कंपनी के द्वारा मोदी क्या चालू हुई है. ಆ ಕಂಪನಿಯಿಂದನೇ ಮೋದಿ ಕೇರು ಶುರು ಆಗಿರೋದು. तो अगर कर्नाटका मोदी केयर समीर मोदी को अगर एक साथ देखें, ಕರ್ನಾಟಕದಲ್ಲಿ ಕರ್ನಾಟಕ ಮೋದಿ ಕೇರ್ ಸಮೀರ್ ಮೋದಿ ಅವ್ರನ್ನ ಒಟ್ಟಿಗೆ ನೋಡ್ತಾ ಇದ್ದಾರೆ ಅಂತಂದ್ರೆ तो शायद एक ही मकसद है कि हमारी शायद
किस्मत में लिखा था एक दूसरे से मिलने का, और हर एक चीज़ कहीं से चालू होनी चाहिए। ಎಷ್ಟೊಂದು ನಮ್ಗೆ ಇತ್ತೊಂದು ಕಾಣುತ್ತೆ, ಬರೆದಿದ್ದು ಕಾಣುತ್ತೆ, ಇವತ್ತು ನಾವೆಲ್ಲರೂ ಒಂದೇ ಆಗಿ ಒಟ್ಟಿಗೆ ಬೆಳಿಬೇಕು ಅಂತ ಅನ್ನೋದು. मोदी केयर की जन्मभूमि, ಮೋದಿ ಕೇರ್ ಹುಟ್ಟಿರೋದು, मतलब जन्मभूमि कर्नाटका है। ಹುಟ್ಟಿರೋದೇ ಕರ್ನಾಟಕ ಅಂತ ಹೇಳ್ಬೋದು. ये पिछले 2-3 दिनों में मुझे ये ज़्यादा एहसान हुआ है कि मालूम पड़ा, कहते हैं कि वो लाइट बल्ब जल गया। 2-3 ದಿನದಿಂದ ಒಂದು ಏನೋ ಒಂದು ಜ್ಞಾನೋದಯ ಆಗಿದೆ ಅಂತ ಹೇಳ್ತಾರಲ್ಲ, ಆ ಥರ ಆಗಿದೆ ನನಗೆ. कि मोदी केयर और कर्नाटका में क्या, क्यों इतना पैशन है? ಮೋದಿ ಕೇರ್ಗೂ ಕರ್ನಾಟಕಗೂ ಯಾಕೆ ಇಷ್ಟೊಂದು ಆತ್ಮೀಯತೆ ಇದೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. बिकॉज आई थिंक दैट सच बात तो ये है कि जन्मभूमि मोदी केयर की कर्नाटका है। ಎಲ್ರದ್ದು ಜನ್ಮಭೂಮಿ ಮೋದಿ ಕೇರ್ ಆಗಿರೋದು ಕರ್ನಾಟಕ, ಅದಕ್ಕೋಸ್ಕರ ಇರಬೇಕು ಅನ್ಸುತ್ತೆ ನನಗೆ. अभी हम लंच पे चर्चा, कहते हैं लंच पे चर्चा हो रही थी ಊಟ ಮಾಡುವಾಗ ಚರ್ಚೆ ಮಾಡ್ತಾ ಇದ್ವಿ. कि अगर कभी पॉलिटिक्स में घुसूंगा ನಾನೇನಾದರೂ ಪೊಲಿಟಿಕ್ಸ್ಗೆ ಏನಾದ್ರು ಕಾಲಿಟ್ರೆ तो कर्नाटक से घुसूंगा। ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡ್ತೀನಿ ನಾನು. और मेरी काफ़ी सालों से इच्छा है पॉलिटिक्स में घुसने की। ನನಗೆ ತುಂಬ ತುಂಬ ಇಷ್ಟ ಇದೆ ಅಲ್ಲಿಗೆ ಬರೋದಕ್ಕೆ, ಪೊಲಿಟಿಕ್ಸ್ಗೆ. किस लिए इच्छा है? क्योंकि अभी जितने ही पॉलिटिशियन हैं वो सारा रोकड़ा खाते हैं, ಯಾರೆಲ್ಲ ಪೊಲಿಟಿಷಿಯನ್ಸ್ ಇದ್ದಾರೆ ಅವರು ಹಣದ ಆಸೆ ಇಟ್ಕೊಂಡಿರ್ತಾರೆ, और दुनिया के लिए कुछ नहीं करते। ಅವರು ಲೋಕೋಪಯೋಗಿ ರುಚಿಯಾಗಿ ಏನೂ ಮಾಡೋದಿಲ್ಲ. हमारे को पैसे की जरूरत ही नहीं है, ನಮಗೆ ಹಣದ ಬಗ್ಗೆ ಏನೂ ಸಂಬಂಧನೇ ಇಲ್ಲ. हमारे तो सारे रुपए गांधी यहाँ बैठे हैं सामने। ನನಗೆ ನೀವೇ ಎಲ್ಲ, ನನಗೆ ಹಣಕ್ಕಿಂತ ಹೆಚ್ಚು ಸಮಾನ. तो अगर ये आज़ादी जो हम बात कर रहे हैं आज, जिसमें आप जुड़े हुए हैं, आपको आज़ादी कभी को मिल रही है, कभी को अभी मिली नहीं है। ಈ ಆಜಾದಿ ವಿಷಯನ ನಾವೇನೇನು ಮಾತಾಡ್ತಾ ಇದ್ದೀವಿ, ಕೆಲವ್ರಿಗೆ ಸಿಕ್ಕಿದೆ, ಕೆಲವರು ಅದ್ರ ಜಾರಿಲಿ ಹೊರಟಿದ್ದೀರಿ. और बाबूजी 88 ईयर्स के हैं, फिर भी जुड़े हुए हैं, माता जी भी जुड़ी हुई हैं। ಇವರು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ ಈ ವಯಸ್ಸಿನಲ್ಲಿ. अगर कोई कहते हैं मुझे कि वो 88 ईयर्स ओल्ड हैं, तो मैं तो कहता झूठ बोल रहे हैं। ಅವ್ರಿಗೆ 88 ವರ್ಷ ಅಂದರೆ ನಾನು ನಂಬೋದಿಲ್ಲ, ನಾನು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಹೇಳ್ತೀನಿ. तो अगर ये खुशी, ये मुस्कुराहट ಈ ಒಂದು ಖುಷಿ, ಈ ಒಂದು ನಗು हम हिंदुस्तान में बांट पाएँ ನಾವು ಪೂರಾ ಹಿಂದೂಸ್ತಾನಲ್ಲಿ ಹಂಚೋದಯ ಆದರೆ तो आप देखेंगे हिंदुस्तान का क्या हाल होगा। ಹೇಗಿರುತ್ತೆ ನೋಡಿ, ಅವಾಗ ಪೂರಾ ಹಿಂದೂಸ್ತಾನ್, ನಮ್ಮ ದೇಶ ಹೇಗಿರುತ್ತೆ ನೋಡಿ. और यही एक रीज़न है कि मैं पॉलिटिक्स में घुसना चाहता हूँ। ಇದೇ ಒಂದು ಉದ್ದೇಶಕ್ಕೆ ನಾನು ಪಾಲಿಟಿಕ್ಸ್ಗೆ ಬರೋದಕ್ಕೆ ಇಷ್ಟಪಡ್ತೀನಿ. मालूम नहीं कि मोदी केयर इतनी तेज रफ्तार से बढ़ जाए ಮೋದಿ ಕೇರ್ ಎಷ್ಟು ಬೆಳಗ್ಗೆ ಬೀಳುತ್ತೆ ಗೊತ್ತಿಲ್ಲ ಈಗ, कि मैं पॉलिटिक्स में घुस जाऊँ और आप लोग मोदी चलाने लगें। ನಾನು ಆ ಕಡೆ ಹೋಗ್ತೀನಿ, ನೀವು ಮೋದಿ ಕೇರ್ ನಡೆಸ್ತಾ ಹೋಗಿ. क्योंकि मोदी केयर मेरी कंपनी नहीं है, ಮೋದಿ ಕೇರ್ ನನ್ನ ಕಂಪ್ನಿ ಅಲ್ಲ, ಅದು मोदी केयर आप सबकी कंपनी है। ನಿಮ್ಮೆಲ್ಲರ ಕಂಪನಿ. मैं तो उसका सिर्फ एक ड्राइवर हूँ ನಾನು ಡ್ರೈವರ್ ಇದ್ದಾಗೆ ಮೋದಿ ಕೇರ್ಗೆ. जो आप लोगों के लिए उस कंपनी का ख्याल रख रहा हूँ, ನಿಮ್ಮ ಆ ಕಂಪನಿ, ನಿಮಗೋಸ್ಕರ ನನ್ನ ಕಂಪನಿಯ ಯೋಚನೆಗಳನ್ನೆಲ್ಲ ನಾನು ನೋಡ್ಕೋತೀನಿ. और जहाँ आप जाना चाहते हैं, जिस मंजिल पे जाना चाहते हैं, मैं उस ड्राइवर को गाड़ी लेकर वहाँ ले जा रहा हूँ। ನೀವು ಎಲ್ಲಿಗೆ ಹೋಗಿ ತಲುಪಬೇಕು ಅಂತ ಅಂತೀರೋ ಅಲ್ಲಿಗೆ ನಾನು ಡ್ರೈವರ್ ಆಗಿ ಅಲ್ಲಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. तो ये भी सच बात है कि जहाँ मैं आज खड़ा हूँ ಇದು ನಿಜಾಂಶ. ನಾನು ಎಲ್ಲಿದ್ದೀನೋ ಇವತ್ತು वो एक आसान जगह नहीं है, ಅದು ಭಾರಿ ಸುಲಭ ಅಲ್ಲ. क्योंकि जिस जगह पे मैं खड़ा हूँ वहाँ पर सबसे भारी बोझ ನಾನು ಎಲ್ಲಿ ನಿಂತಿದ್ದೀನೋ ಅಲ್ಲಿ ತುಂಬ ಹೊರೆ ಇದೆ. वो है आप लोगों के सपने। ನಿಮ್ಮೆಲ್ಲರೂ ಕನಸೇ ನನಗೆ ಹೊರೆ. क्योंकि अगर आपके सपने मैं नहीं पूरे कर पाता और आप मोदी के हम जुड़े हुए हैं, ನೀವು ಮೋದಿ ಕೇರ್ ಸೇರಿಕೊಂಡು ನಿಮ್ಮ ಕನಸುಗಳನ್ನ ನಾನೇನೋ ಪೂರೈಸಿಗೊಳಿಸ್ತಿಲ್ಲ ಅಂದರೆ तो उससे बुरा ಅದಕ್ಕಿಂತ ಕೆಟ್ಟದಾಗಿ कर्म नहीं हो सकता। ಏನು ಇರೋದಿಲ್ಲ. ಅದಕ್ಕೆ ತುಂಬ ಕೆಟ್ಟದಾಗುತ್ತೆ ನನಗದು. और मैं बहुत कर्म में बिलीव करता हूँ, ನಾನು ಈ ಕರ್ಮ ಅನ್ನೋದರಲ್ಲಿ ನಂಬುತ್ತೀನಿ ನಾನು. तो मेरी हर समय यही कोशिश है कि आपकी तरक्की ನಾನು ಯಾವಾಗ್ಲೂ ನಿಮ್ಮ ಏಳಿಗೆಗೆನೆ कैसे बढ़ाएं,
ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀನಿ. आपके सपने कैसे पूरे करें, ನಿಮ್ಮ ಕನಸುಗಳನ್ನ ಹೇಗೆ ಪೂರೈಸೋದು ಯೋಚನೆ ಮಾಡ್ತಾ ಇರ್ತೀನಿ. और आपकी ज़िंदगी में पहले खुशी ನಿಮ್ಮ ಜೀವನದಲ್ಲಿ ಖುಷಿನ और फिर रुपए ಆಮೇಲೆ ಹಣನೂ ಬರೋ ಹಾಗೆ कैसे लाएं. ಹೇಗೆ ತರೋದು ಅಂತ ಯೋಚನೆ ಮಾಡ್ತಾ ಇರ್ತೀನಿ. आप लोग सोच रहे होंगे कि मैं खुशी के बारे में पहले क्यों बात कर रहा हूँ ನೀವು ಯೋಚನೆ ಮಾಡ್ತಾ ಇರ್ಬೋದು, ನಾನು ಖುಷಿ ಬಗ್ಗೆ ಮೊದಲು ಯಾಕೆ ಮಾತಾಡ್ತಾ ಇದ್ದೀನಿ, और रुपए के बारे में बात क्यों कर रहा हूँ. ದುಡ್ಡನ್ನ ಆಮೇಲೆ ತರ್ತಾ ಇದ್ದೀನಿ. रुपए और खुशी ಆ ಸಂತೋಷನೂ ಮತ್ತೆ ಹಣನೂ का कोई संबंध नहीं है एक दूसरे ಏನು से. ಸಂಬಂಧ ಇಲ್ಲ. कोई संबंध नहीं है. रुपए कितने भी ले लो, ಹಣ ಎಷ್ಟೇ ಇರಲಿ खुशी नहीं मिलेगी. ನಿಮಗೆ ಸಂತೋಷ ಸಿಗುತ್ತೆ ಅಂತ ಅನ್ನೋದು ಗ್ಯಾರಂಟಿ ಇಲ್ಲ. और खुशी कितनी भी ले लो, ಎಷ್ಟೇ रुपए खरीद नहीं ಸಂತೋಷ ಇರಲಿ पाएगी. ಹಣ ಬಂದೇ ಬರುತ್ತೆ. रुपए खरीद नहीं पाएगी. ಅಲ್ಲಿ ನೀವು ಎಣ್ಸೋಕ್ಕೂ ಆಗಲ್ಲ. तो अगर हम खुश रहे, रुपए खुद आएंगे. ನೀವು ಖುಷಿಯಾಗಿತ್ತು ಅಂತಂದ್ರೆ ಹಣ ತಾನಾಗೆ ಬರುತ್ತೆ. और अगर रुपए चाहे खुशी के लिए, तो रुपए कभी नहीं आएंगे. ನೀವು ಖುಷಿಗೋಸ್ಕರನೇ ಹಣ ಮಾಡ್ತೀನಿ ಅಂತ ನೋಡ್ತಾ ಇದ್ರೆ ನಿಮ್ಗೆ ಅದು ಸಿಗೋದೇ ಇಲ್ಲ. क्योंकि कर्म, ಕರ್ಮ ಅನ್ನೋದಿದೆ ನೋಡಿ, धर्म, ಧರ್ಮ ಅನ್ನೋದಿದೆ. कर्म और धर्म यहाँ से होता है, यहाँ से नहीं होता. ಕರ್ಮ ಮತ್ತೆ ಧರ್ಮ ಅನ್ನೋದು ಹೃದಯದಿಂದ ಬರುತ್ತೆ ವಿನಃ ಹಣದಿಂದ ಅಲ್ಲ. मेरा पहला सबसे इम्पोर्टेंट कर्तव्य ये है कि आपकी ज़िंदगी में थोड़ी और खुशी ला पाऊँ. ನನ್ನ ಮೊದಲನೇ ಆದ್ಯ ಕರ್ತವ್ಯ ಏನಿರುತ್ತೆ ಅಂತಂದ್ರೆ ನಿಮ್ಮ ಜೀವನದಲ್ಲಿ ನಾನು ಒಂದು ಸ್ವಲ್ಪನಾದರೂ ಆ ಖುಷಿ ಅನ್ನೋದನ್ನ ತರಬೇಕು ಅಂತ ಅನ್ನೋದು. और अगर मैं वो ला पाऊँ, अगर मैं वो ला पाऊँ, ನಾನು ಅಕಸ್ಮಾತ್ ಕರ್ಕೊಂಬರಲಿ ಆಗಲಿಲ್ಲ ಅಂದರೆ तो ये जरूर मालूम है कि ये जो ज़िंदगी है मेरी, ಈ ಜೀವನ ನಂದು ಏನಿದೆ उसमें मोक्ष जरूर मिल पाएगा. ಆ ಥರ ಮಾಡೋದ್ರಿಂದ ನನಗೆ ಜಿಂದಗಿನಲ್ಲಿ ಮೋಕ್ಷ ಸಿಗುತ್ತೆ ಅಂತ ನಾನು ನಂಬ್ತೀನಿ. हम लोग क्यों जी रहे हैं? इसलिए जी रहे हैं कि असली जो कर्म में बिलीव करते हैं वो इसलिए जीते हैं कि इस ज़िंदगी में ऐसा करो कि अगले जन्म में अगले जन्म ही ना हो, मोक्ष मिल जाए. ಎಷ್ಟೊಂದು ಜನ ಕರ್ಮದಲ್ಲಿ ನಂಬೋರು ಈ ಜನ್ಮದಲ್ಲಿ ಕೆಲಸ ಆ ಥರ ಮಾಡು ನಿನಗೆ ಮೋಕ್ಷ ಸಿಕ್ಲಿ ಅನ್ನೋ ಥರ. क्योंकि हम सबका जन्म होता है जब तक जो ऊपर वाला चाहता है पूरा ना हो. ನಂಬಿಕೆ ಏನಿದೆ ಅಂತಂದ್ರೆ ಜನ್ಮಗಳು ಬರ್ತಾನೆ ಇರುತ್ತೆ, ಎಲ್ಲಿ ತನಕ ಅಂದ್ರೆ ನಿನ್ನ ಕರ್ತವ್ಯಗಳು ಮುಗಿದೇ ಇರೋವರೆಗೆ ಅಂತ होता जाता है, राइट. ನಡೀತಾನೆ ಇರುತ್ತೆ. मेरे जन्म में सिर्फ इस जन्म में तो ये जरूर लिखा है कि हिंदुस्तान में आज़ादी दो, आज़ादी दो, आज़ादी दो. ಈ ಜನ್ಮದಲ್ಲಿ ಒಂದಂತೂ ಖಂಡಿತ ಬರೆದಿದೆ, ಎಲ್ಲ ಹಿಂದೂಸ್ತಾನವ್ರಿಗೆ ನೀವು ಆಜಾದಿನ ಕೊಡಿಸಿ ಅಂತಾನೆ ನನ್ನ ಮಕಸದಾಗಿದೆ ಇಲ್ಲಿ. और आप सोचेंगे कि ये मार्केटिंग गिमिक है, कोई सोचेगा ये मार्केटिंग, पर सच्ची में मैं अगर आपको बताऊं, ಎಷ್ಟೊಂದು ಸಲ ಯೋಚನೆ ಮಾಡಿದ್ದೀನಿ, ಅದ್ರ ನನಗೆ ನಿಜವಾಗ್ಲೂ ಅನಿಸ್ತಾ ಇರುತ್ತೆ. कल रात को बॉडी एक था, ನಿನ್ನೆ ರಾತ್ರಿ ಒಂದು ಬಾಡಿ ನನಗೆ ಫುಲ್ ಮೈಕೈ ನೋವಿತ್ತು, आज भी बॉडी एक था, ಇವತ್ತು ನೋವಿದೆ. मोदी घर में पहुंचे गुम हो गया. ಮೋದಿ ಕೇರ್ ಮೀಟಿಂಗ್ ಬಂದ ತಕ್ಷಣ ಎಲ್ಲ ಒಡೆ ಹೋಗುತ್ತೆ. आपने सॉन्ग सुना है, आज फिर जीने की तमन्ना है, ಕೇಳಿದಿರಲ್ವಾ? सॉन्ग आज फिर जीने की तमन्ना है. ಜೀವನ ಜೀವನಕ್ಕೆ ತಮನ್ನ ಅಂತಂದ್ರೆ ನಾನು ಬದುಕೋದಿಕ್ಕೆ ಆಸೆ ಇದೆ ಅಂತ ಹೇಳಿದಾಗ. या तो जो कितने लोग मुझे पहली बार सुन रहे हैं, आप में से कितने लोग पहली बार सुन रहे हैं? ಎಷ್ಟು ಜನ ಇವರನ್ನ ಮೊದಲನೇ ಬಾರಿಗೆ ಇಲ್ಲಿ ಕೇಳ್ತಾ ಇದ್ದೀರಾ, ಮಾತಾಡೋದನ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ? मैं ज़्यादातर अपने जो विचार हैं, जो यहाँ पर है गानों के माध्यम से बोलना चाहता हूँ. ಏನು ವಿಚಾರಗಳಿದೆ ನನ್ನ ಹೃದಯದಲ್ಲಿ ತಲೆಯಲ್ಲಿ ಇದನ್ನ ನಾನು ಹಾಡಿನ ಮುಖಾಂತರ ನಿಮ್ಮ ಜೊತೆ ಸಂಭಾಷಣೆ ಮಾಡೋದಕ್ಕೆ ಇಷ್ಟಪಡ್ತೀನಿ. तो इसलिए जो गानों में और नए गाने समझ नहीं आते हैं, ನನಗೆ ಹೊಸ ಹಾಡುಗಳು ಅರ್ಥ ಆಗೋದಿಲ್ಲ, ನನಗೆ ಅದು ಸರಿ ಅಂತ ಅನ್ಸೋದಿಲ್ಲ. पिछले 2 दिन में ये आपके जो कन्नड़ गाने सुन रहा हूँ, ನಾನು 2 ದಿನದಲ್ಲಿ ನಿಮ್ಮ ಕನ್ನಡ ಹಾಡುಗಳನ್ನ ಏನು ಕೇಳ್ತಾ ಇದ್ದೀನಿ, अब मुझे लग रहा है कि मुझे कन्नड़ भी सीखनी पड़ेगी. ನನಗೆ ಕನ್ನಡನೂ ಕಲಿಬೇಕು ಅಂತ ಅನಿಸ್ತಾ ಇದೆ. मालूम नहीं क्या है, ಏನು ಅಂತ ಗೊತ್ತಿಲ್ಲ, ಯಾಕೆಂತ ಗೊತ್ತಿಲ್ಲ. मालूम नहीं क्या है. मैं पिछले 2 दिन शायद मेरे लिए कुछ और ही अनोखे दिन हुए हैं. 2 ದಿನದಲ್ಲಿ ನನಗೇನೋ ಒಂದು ಬೇರೆನೇ ಪರಿವರ್ತನೆ ಒಳಗಡೆ ಆಗ್ತಾ ಇದೆ.
मालूम नहीं कि मोदी के ने कर्नाटक को बदला है कि नहीं, पर कर्नाटक ने मुझे जरूर बदल दिया है। ಮೋದಿ ಕೇರ್ ಕರ್ನಾಟಕದನ್ನ ಬದಲಾಗಿದೆ ಗೊತ್ತಿಲ್ಲ, ಆದರೆ ಕರ್ನಾಟಕದವರು ಮೋದಿ ಅವ್ರನ್ನ ಬದಲಾಯಿಸಿದ್ದಾರೆ. अब मैंने आज सुबह अपना सूटकेस खोला, कुर्ता पजामा निकाला, ನಾನು ಬೆಳಿಗ್ಗೆ ನನ್ನ ಸುಟ್ ಕೇಸ್ ಓಪನ್ ಮಾಡಿ ಕುರ್ತಾ ಪೈಜಾಮ ತೆಗೆದೆ, ವಾಪಸ್ ಹಾಕ್ಬಿಟ್ಟೆ. कहा वो फील नहीं आ रही कुर्ते पजामे की। ಆ ಕುರ್ತಾನಲ್ಲಿ ಫೀಲ್ ಬರ್ತಾ ಇಲ್ಲ ನನಗೆ. ये जो लुंगी में जो फील है कुर्ते में नहीं है। ಲುಂಗಿಲ್ ಸಿಕ್ಕಿರೋ ಫೀಲ್ ನನಗೆ ಸಿಕ್ಕಿಲ್ಲ ಅದರಲ್ಲಿ. फिर आप खाना खाने गए, खाने के बाद ಊಟ ಮಾಡಿದ್ಮೇಲೆ मैं वो दुकान में घुस गया, कितनी कॉफ़ी है कितनी चाय है। दिल्ली में चाय पीता, पता नहीं कर्नाटक की जो कॉफ़ी में जो मज़ा है। ಕರ್ನಾಟಕದ ಕಾಫಿ ತುಂಬಾ ಮಜವಾಗಿತ್ತು. तमन्ना है, आज फिर मरने का इरादा है। 118। तो आपने जी आप लोग खाते क्या हैं? ಏನ್ ತಿಂತೀರಾ ನೀವು? आप लोग पीते क्या हैं? ಏನ್ ಕುಡಿತೀರಾ ನೀವು? आप जिंदगी जीते कैसे हैं? ಏನ್ ಜೀವನ ಹೇಗೆ ಮಾಡ್ತೀರಾ ನೀವು? कि हर एक के शक्ल में मुस्कुराहट, ಎಲ್ಲರ ಮುಖದಲ್ಲೂ ನಗು ಕಾಣ್ತಾ ಇದೆ ನಿಮಗೆ. और वो भी बनावटी मुस्कुराहट नहीं, जेन्युइन खुशी। ಸುಮ್ಮನೆ ಸುಮ್ಮನೆ ನಗ್ತಾ ಇಲ್ಲ ನೀವು, ಒಳಗಡೆಯಿಂದ ನಗ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇದೆ ನನಗೆ. मुझे आपके बारे में मालूम नहीं है, पर मैं आप सब पे फिदा हो गया हूँ। ನಾನು ನಿಮ್ಮನ್ನು ನೋಡಿ ಫುಲ್ ಪಾಗಲಾಗ್ಬಿಟ್ಟಿದ್ದೀನಿ, ಹುಚ್ಚ ಆಗ್ಬಿಟ್ಟಿದ್ದೀನಿ. आप कह रहे हो 6 महीने में तो मूव करना चाह रहा हूँ बैंगलोर, फिर आप तंग आ जाओगे मेरी शक्ल देखते देखते। राजू बाबू, ನೀವು 6 ತಿಂಗಳು ಅಂತಂದ್ರೆ ನಾನು 3 ತಿಂಗಳಿಗೆ ಒಂದ್ಸಲ ಬರೋದು ಯೋಚನೆ ಮಾಡ್ತಾ ಇದ್ದೀನಿ. कि यहाँ पर बिल्कुल सही है। इट्स कॉल्ड इकोनॉमिकल लिविंग। 2000 की पूरी ड्रेस 2000ದಲ್ಲೇ ಬಂದ್ಬಿಡುತ್ತೆ ನೋಡಿ ಇದಿಷ್ಟು ಡ್ರೆಸ್ಸು. 1195, 11 ರೂಪಾಯಿ, 875, 800 ರೂಪಾಯಿ. and you don't want to wear towel which is 275. ಒಳಗಡೆಯಿಂದ ಟ್ರೌಸರ್ಸ್ ಬೇಕಾಗಿಲ್ಲ. You want gold lining at 295. ಗೋಲ್ಡ್ ಲೈನ್ ಬೇಕು ಅಂದ್ರೆ 295 ಆಗುತ್ತೆ. Right? You can have ಬೆಣ್ಣೆ ದೋಸೆ for 70 rupees. 70 ರೂಪಾಯಿಗೆ ಬೆಣ್ಣೆ ದೋಸೆ ಸಿಗುತ್ತೆ. 10 rupees for coffee. 10 ರೂಪಾಯಿ ಕಾಫಿ ಸಿಗುತ್ತೆ. So on a day for 300 rupees, 300 ರೂಪಾಯಿಗೆ ಒಂದಿನ ಮುಗಿದೋಗುತ್ತೆ. 300 rupees you can live. ಬದುಕಬಹುದು. Right? You buy 4 outfits, 8,000 rupees. 300 rupees, you want to be extra generous, 500 rupees. 500 ರೂಪಾಯಿ ಆಗುತ್ತೆ ಅನ್ಕೊಳ್ಳಿ. 15 रुपये, 1000 रुपये महीने का खाना, 1,500 ರೂಪಾಯಿಗೆ ಮನೇಲಿ ಊಟ ಆಗುತ್ತೆ. 8,000 रुपये के कपड़े, 8,000 ರೂಪಾಯಿದು ಒಂದು ಬಟ್ಟೆ ಸಾಕು. 23,000 रुपये, 2,000 रुपये के धोबी के खर्चा, ಡೋಬಿ ಹೊಗೆ ಕೊಟ್ಬಿಡಿ 2,000, 25,000 रुपये. 25,000 ಮುಗಿದೋಯ್ತು. राइट? 25,000 रुपये में इंसान कहाँ जी सकता है? दिल्ली में 25,000 रुपये में तो एक कपड़ा भी नहीं मिलता. 25 ರೂಪಾಯಿಗೆ ದಿಲ್ಲಿ ಅದು ಸಿಗೋದಿಲ್ಲ. ಇಲ್ಲ ಆರಾಮಾಗಿ ಜೀವನನೇ ನಡೆಸ್ಬಿಡ್ತೀರಲ್ಲ ನೀವು. और 25,000 रुपये में सिर्फ कपड़े नहीं, अच्छा खाना, ಚೆನ್ನಾಗಿರೋ ಊಟ ಬಟ್ಟೆ ಎಲ್ಲ ಸಿಕ್ಬಿಡುತ್ತೆ ಇಲ್ಲಿ. मैंने अभी कल सुबह रास्ते में वो बड़ा खाया था, बड़ा सांभर. ವಡಾ ಸಾಂಬಾರ್ನ ನಿನ್ನೆ ಬೆಳಿಗ್ಗೆ ನಾನು ತಿಂದೆ. मैं तो पागल हो गया उस बड़े सांभर के लिए. ಅಷ್ಟು ಇಷ್ಟ ಆಗ್ಬಿಡ್ತು ನನಗೆ. अब मैं तो कह रहा हूँ वापस चलते हैं. ವಾಪಸ್ ಹೋಗೋಣ ಅಂತ ಹೇಳ್ತಾ ಇದ್ದೀನಿ ನಾನು. तो कह रहे मिस्टर मोदी 4 घंटे दूर है. 4 ಗಂಟೆ ಇದೆ ಅಂತಂದ್ರು. मैंने कहा चल रात को चलेंगे, ರಾತ್ರಿ ಹೋಗೋಣ, सुबह ब्रेकफास्ट बड़ा खाएंगे ಬೆಳಗ್ಗೆ ತಿನ್ಕೊಂಡು और 4 घंटे फिर वापस आ जाएंगे. ತಗೊಂಡು ಬಂದ್ಬಿಡೋಣ ಬೇಕಾದ್ರೆ ದಾರಿಲಿ ಇವಾಗ ಇಲ್ಲಿಗಿಂತ.
तो यहाँ पर अगर ये सभा अगर दिल्ली में हो रही होती ಈ ಮೀಟಿಂಗ್ ದಿಲ್ಲಿಲಿ ಏನಾದ್ರು ಆಗಿದ್ರೆ तो डिफरेंट सभा होती, ಬೇರೆ ಇರ್ತಿತ್ತು. क्योंकि लोगों को हंसने के लिए 1000 रुपए देने पड़ते. ನಗೋದಿಕ್ಕೇನೆ 100,000 ಕೊಡ್ಬೇಕಾಗಿರೋದು ಅವ್ರಿಗೆ. और अगर लोगों को कपड़े अच्छे पहनने भी होते तो 2000 रुपए देने पड़ते. 2,000 ಕೊಟ್ಬಿಟ್ಟು ಬಟ್ಟೆ ಹಾಕೊಂಡ್ಬಂದ್ರಪ್ಪ ಚೆನ್ನಾಗಿರೋದು ಅಂತ ಹೇಳಬೇಕಾಗಿರೋದು ನಾನು. और उसके बाद भी वो खुश नहीं होते. ಅಷ್ಟು ಕೊಟ್ರು ಖುಷಿ ಆಗ್ತಿರ್ಲಿಲ್ಲ ಅವ್ರಿಗೆ. एयर कंडीशन ट्रांसपोर्टेशन चाहिए जी. ಏರ್ ಕಂಡೀಷನ್ ಗಾಡಿಗಳು ಕಳಿಸಿ ನಮಗೆ ಬರೋದಕ್ಕೆ ಅಂತ ಹೇಳ್ತಿದ್ರು. आप पहले खाना खिलाकर भेजेंगे, खाना खिलाकर वापस जाएंगे हम. ಊಟ ಮೊದಲೇ ಕೊಡ್ತಿರೋ ಆಮೇಲೆ ಕೊಡ್ತಿರೋ ಅಂತ ಕೇಳ್ತಾ ಇದ್ರು. तभी तो आप लोग की बात ही कुछ और है. ನೀವು ಸಪರೇಟ್ ಬೇರೆನೇ ನೀವು. अगर हम ये माहौल, ಇದೇ ಥರ ಒಂದು ಮೀಟಿಂಗ್ ಜಾಗ, ये खुशी जो है इसे हम जार में डाल दें ಇದೆಲ್ಲನೂ ನಾವು ಒಂದು ಜಾರ್ ಒಳಗಡೆ ಹಾಕೊಂಡ್ಬಿಟ್ರೆ, और इस हवा को भी जार में डाल दें ಈ ಗಾಳಿನೂ ನಾವು ಅದರೊಳಗೆ ಹಾಕೊಂಡ್ಬಿಟ್ರೆ, और हिंदुस्तान में फैला दें, ಎಲ್ಲ ಪೂರ ದೇಶದಲ್ಲೂ ಅದನ್ನ ಹರಡ್ಬಿಟ್ರೆ तो हिंदुस्तान विल ऑल बी हैप्पी. ಪೂರ ದೇಶ ಖುಷಿಯಿಂದ ಇರ್ತಾರೆ. मैं इसलिए कह रहा हूँ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, कि यहाँ जो स्माइल हैं वो क्या कहते हैं, नकली स्माइल नहीं है. ढोक, इट्स नॉट फॉल्स, नकली नहीं है. ಇಲ್ಲಿ ಏನಿದೆ ಅದು ಇಲ್ಲಿ ಸುಳ್ಳಾಗಿ ಅಥವಾ ಮುಚ್ಚುಮರೆಯಲ್ಲಿ ಏನು ಮಾಡ್ತಾ ಇರೋದಲ್ಲ, ಹೃದಯಪೂರ್ವಕವಾಗಿ ಮಾಡ್ತಾ ಇದ್ದೀರಾ ನೀವು ಅಂತ. राइट. नॉर्थ इंडिया में जाओ तो ये नहीं मालूम था स्माइल कर रहा है या खून कर रहा है, क्या कर रहा है. नकली, टोटल नकली. वहाँ सारे एक्टर हैं. ಅಲ್ಲೆಲ್ಲ ಆಕ್ಟ್ ಮಾಡ್ತಾರೆ. ನಾರ್ತ್ ಇಂಡಿಯಾಗೆ ಹೋದ್ರೆ ಅವ್ರು ಏನಿದೆ ಒಳಗಡೆ ಮನಸ್ಸಲ್ಲಿ ಗೊತ್ತಾಗೋದಿಲ್ಲ, ಎಲ್ಲ ಆಕ್ಟಿಂಗ್ ಮಾಡ್ತಾ ಕೂತಿರ್ತಾರೆ. That is why after an event in Delhi, North India, ಡೆಲ್ಲಿನಲ್ಲಿ ಒಂದು ಇವೆಂಟ್ I have ಆದ್ಮೇಲೆ to go rest. ಹೋಗಿ ರೆಸ್ಟ್ ತಗೋಬೇಕು ಅನಿಸ್ತಾ ಇರತ್ತೆ ನನಗೆ. ಸುಸ್ತಾಗ್ಬಿಟ್ಟಿರ್ತೀನಿ. सारा एनर्जी चूस लेते हैं. ಫುಲ್ ಎನರ್ಜಿ ತಗೊಂಡ್ಬಿಡ್ತಾರೆ ನಂದವರು. और यहाँ पर उल्टा है. ಇಲ್ಲಿ ಉಲ್ಟಾ, ಇಲ್ಲಿ यहाँ आप लोग मुझे एनर्जी दे रहे हो. ಇಲ್ಲಿ ಎನರ್ಜಿ ಕೊಡ್ತಾ ಇರ್ತೀರಾ ನೀವು. क्या सबसे बड़ा कातिल तुम हो. बताता है क्यों. कहाँ है वो रिजल कहाँ है. ರಿಜಿಲ್ 7 साल लग गए आने के लिए. 7 ವರ್ಷ ಮಾಡಿದ್ರಿ ನನ್ನ ಕರ್ಕೊಂಬರೋದಕ್ಕೆ ಇಲ್ಲಿಗೆ. ನೀವೇ ಸರಿ ಇಲ್ಲ. देखिए चंद्रू साहब, मैं बताता हूँ 7 साल की एक और कहानी है. अभी एवरी 6 मंथ्स आएंगे आप अगर बुलाते हो. 6 मंथ में आने का सिर्फ एक ही कारण होगा, जब आपकी जेब में और पैसे आएंगे. ನಾನು ಬರಬೇಕು ಅಂತಂದ್ರೆ ನೀವು ಹೆಚ್ಚು ಹಣ ಸಂಪಾದನೆ ಮಾಡಬೇಕು, ಅವಾಗ ಮಾತ್ರ ನಾನು ಬರ್ತೀನಿ. कोई चीज सेलिब्रेशन की होनी चाहिए ना. ಏನಾದ್ರು ಸೆಲೆಬ್ರೇಷನ್ ಕಾರಣ ಬೇಕಲ್ವಾ. क्यों आप अगली बार मुझे देखोगे क्या कहोगे जी, फिर आ गया और फिर आ गया. ಇಲ್ಲಾಂದ್ರೆ ना ಸುಮ್ಮನೆ कुछ ಬಂದ पैसे ಬಂದ बने, ना ಅಂತಿರ್ತಾರೆ. कुछ मैंने बनाए, क्या कुछ मैंने बनाए, फिर आ गया. ಕರೆದೇ ಎಲ್ಲ ಸುಮ್ಮನೆ ಬಂದ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಬರೋದಕ್ಕೆ ಕಾರಣ ಕೊಡಿ ನೀವು, ನಾ ಬರ್ತೀನಿ. देखिए हम नॉर्थ इंडिया से हैं, सब कुछ तोलना पड़ता है. वहाँ पर खुशी भी तोलना पड़ता है और दुख भी तोलना पड़ता है, दोनों. ಅಲ್ಲಿ ನೋಡಿ ಎಲ್ಲಾನು ತಕಡಿಗೆ ಹಾಕಿ ನೋಡಿ ಬರ್ಬೇಕಾಗತ್ತೆ ನಾವು. खुशी बहुत महंगी है, दुख फ्री में मिलता है. ಅಲ್ಲಿ ಖುಷಿ ಅಂತಂದ್ರೆ ತುಂಬಾ ಕಾಸ್ಟ್ಲಿ ಆಗುತ್ತೆ, ದುಃಖ ಯಾವಾಗ ಬೇಕಾವಾಗ ಸಿಗ್ತಾ ಇರುತ್ತೆ. खुशी बहुत महंगी है, दुख फ्री में मिलता है नॉर्थ इंडिया में. ಸಿಕ್ಬಿಡುದು ಯಾವಾಗ ಬೇಕಾದ್ರು. गली गली में बांटते हैं दुख. ಗಲ್ಲಿ ಮಾರ್ತಾ ಇರ್ತಾರೆ ದುಃಖ ಅನ್ನೋದನ್ನ. जैसे आप गजर लगाते हो ना, गजरा, ನೀವು नॉर्थ इंडिया में वैसे दुख बांटते हैं. ನೀವು ಹೂ ಹಾಕೋತಿರಲ್ಲ ತಲೆಗೆ, ಆ ಥರ ಅಲ್ಲಿ ಆ ದುಃಖನ ಅವರು ಹಂಚ್ತಾ ಕೂತಿರ್ತಾರೆ. ಬೇಸರನ, ದುಃಖನ. अच्छा देखिए, मैं कुछ नहीं कह रहा हूँ. यू ऑल हैव द फ्रीडम. ನಿಮ್ಗೆಲ್ರಿಗೂ ಸ್ವತಂತ್ರ ಇದೆ. आफ्टर दिस इवेंट यू हैव द कंप्लीट फ्रीडम टू बैश हिम अप. ಫುಲ್ ಫ್ರೀಡಮ್. ಎಷ್ಟು ಬೇಕಾದ್ರೂ ಹೊಡಿಬಹುದು ಅವ್ರಿಗೆ ನೀವು. ಹೊಡಿತೀರಿ, Full ಸ್ವತಂತ್ರ ಹೊಡಿತೀರಿ, ನಿಮ್ಗೆ. ಹೊಡಿತೀರಿ. ಹೊಡೀರಿ. गली गली में बच्चा कहता है रिजल का कारण है ये, रिजल रिजल ರಿಜಿಲ್ ಅಂತ ಗಲ್ಲಿ ಹಾಕೊಂಡು ಹೊಡೀರಿ. गली गली में. प्लीज
मारो मारो मत छोड़ो उसको बोल के गाना है कन्नड़ा में बोल के इनका ये है ना, आओ मारो मुझे, ಬಾಹನನ ಹೊಡಿ ನೀನು ಬಾಹನನ ಹೊಡಿ ಮಾರೋ ಮುझे. ಇನ್ನೊಂದು ಹಾಡಿದೆ ಆ ಥರ ಆಯ್ತು ಅಂತ. भाई लाजवाब आदमी है. ಮಸ್ತ್ ಮನುಷ್ಯ ಅವರು. इसका लुंगी डांस देखा आपने? देखा ना? ಇವ್ರ ಲುಂಗಿ ಡ್ಯಾನ್ಸ್ ನೋಡಿದ್ದೀರಾ ನೀವು? एक मिनट, नहीं नहीं, ऑप्शन ऑप्शन लुंगी डांस या आपका गाना कौन सा? मारा मारा. ಹೊಡಿ ಮಗ ಹೊಡಿ ಮಗ ಹೊಡಿ ಮಗ ಅವನ್ನ. चूज. Oh, he saying मारो मारो. Come. Easy Junge. King Khan. Yo honey singer. मुझो को थोड़ा राउंड घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के मुझो को थोड़ा राउंड घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के All the Rajini fans, don't miss the chance. All the Rajini fans, don't miss the chance. चलो जवानी बड़ा जोर सी में जालवा रजनी दा फैन सी में जालवा चलो जवानी बड़ा जोर सी में जालवा रजनी दा फैन सी में जालवा डिस्को में जब ये गाना बजेगा ऑन द फ्लोर आना पड़ेगा लुंगी को उठाना पड़ेगा स्टेप करके दिखाना पड़ेगा डिस्को में जब ये गाना बजेगा ऑन द फ्लोर आना पड़ेगा लुंगी को उठाना पड़ेगा स्टेप करके दिखाना पड़ेगा All the Rajini fans, don't miss the chance. All the Rajini fans, don't miss the chance. नाइटी क्लब में आया मैं तो मुझको रोकेगा कौन और गाय को मेरा मूड में डांस करेगा ये लुंगी. थैंक यू. कहानी लुंगी की. सो द गोल इज अगर मारना है तो बेಣ್ಣೆ ದೋಸೆ मारना है ऐसे नहीं मारना बोल रहे बेन्ने डोसा थे. बेಣ್ಣೆ ದೋಸೆ बेन्ने डोसा थे मारोगे मोटा हो जाएगा बेचारा. वैसे भी वी आर कमिंग आउट विद वेट लॉस प्रोडक्ट. ವೆಯ್ಟ್ ಲಾಸ್ ಪ್ರಾಡಕ್ಟ್ ತರ್ತಾ ಇದೀವಿ ನಾವು. सो वी आर कमिंग आउट विद इस नवंबर में हम एक नया वेट लॉस सिस्टम ला रहे हैं. ನವೆಂಬರ್ ತಿಂಗಳಿಗೆ ವೆಯ್ಟ್ ಲಾಸ್ ಸಿಸ್ಟಮ್ನ ಲಾಂಚ್ ಮಾಡ್ತಾ ಇದ್ದೀವಿ. जिन्होंने मुझे पहले नहीं देखा था, ನಾ ಮೊದಲು ನೋಡಿದ್ದೆ मैं अपनी पिछली लाइफ में ನಾನು ಹಿಂದಿನ ಲೈಫ್ನಲ್ಲಿ पिछली लाइफ मैं 108 किलो का था. ನಾನು 108 ಕಿಲೋ ಇದ್ದೆ. मतलब पिछली लाइफ में इतनी मीनिंग 5-6 साल पहले. 5-10 ವರ್ಷದ ಹಿಂದೆ 108 kg ಇದ್ದೆ ನಾನು. और इस नई लाइफ में ಈಗ ಬಂದಿರೋ ಲೈಫಲ್ಲಿ
मैं 73 किलो का हूं। 73 ಕಿಲೋ ಮಾಡಿದ್ದೀನಿ. हमारा करंट वेट लॉस सिस्टम में करीबन 4.5 किलो पर मंथ ಈಗ ಬಂದಿರೋ ರಿಸಲ್ಟ್ ಪ್ರಕಾರ ತಿಂಗಳಿಗೆ 4.5 kg ಅಷ್ಟು ಕಡಿಮೆ ಮಾಡಿದ್ದಾರೆ ಜನ. के रिजल्ट्स आ रहे हैं। ರಿಸಲ್ಟ್ಸ್ ಬಂದಿದೆ. जिंदगी में ऐसा कोई इंसान नहीं है दैट इज हैप्पी विद वेट। ಇಲ್ಲಿ ಜೀವಂತವಾಗಿರೋರು ಎಲ್ರಿಗೂ ಅವರ ವೆಯ್ಟ್ ಇಟ್ಕೊಂಡು ವರಿ ಇದೆ, ಸಮಸ್ಯೆಗಳಿದೆ ಅವ್ರಿಗೆ, ಹೌದಲ್ಲ? लाइक आई एम वेयरिंग साइज 40 फ्रॉम राम रमन। ನಾನು ಸೈಜ್ 40 ನ ತಗೊಂಡ್ಬಂದಿದ್ದೀನಿ. मैं उनके उनमें देख रहा 38 भी है उनके पास। ಅಲ್ಲಿ ಅವ್ರ ಹತ್ರ 38 ಸೈಜು ಇತ್ತು. आई वांट टू वेयर 38 नाउ। ನಾ 38 ಸೈಜ್ ಹಾಕೋಬೇಕು ಅಂತ ಮನಸ್ಸು ಮಾಡಿದ್ದೀನಿ. दैट मींस 3 more किलो। ಅಂದ್ರೆ ಇನ್ನು 3 kg ಕಮ್ಮಿ ಮಾಡಬೇಕು. नोबडी इज हैप्पी। ಯಾರು ಖುಷಿ ಇಲ್ಲ ಅವ್ರ ವೆಯ್ಟ್ ಇಂದ. कोई हैप्पी है वेट से? ನಿಮ್ಮ ತೂಕದಿಂದ ಯಾರು ಖುಷಿ ಇದ್ದೀರಾ? नो लेडी नो मैन नोबडी इज हैप्पी। ಹೆಂಗಸರಾಗ್ಲಿ ಗಂಡಸರಾಗ್ಲಿ ಯಾರಿಗೂ ಖುಷಿ ಇಲ್ಲ. I just want that half an inch less ಇನ್ನೊಂದು ಅರ್ಧ ಇಂಚಾರು ಕಮ್ಮಿ ಮಾಡ್ಕೋಬೇಕು ಅಂತ ಹೇಳ್ತಾ or ಇರ್ತೀರಾ 1 inch less from here, right? ನೋಡಿ ಅಲ್ಲಿಂದ ಜಾಸ್ತಿ ಇದೆ ಅಲ್ವಾ ನಮಗೆ? वो शर्ट का बटन खींच रहा है, ಬಟನ್ ಓಪನ್ ಆಗ್ತಾ ಇದೆ ಅಲ್ವಾ ಆ ತರ? right? और that old shirt ಯಾವ್ದೋ ಹಳೆ ಶರ್ಟ್ ಇರುತ್ತೆ ನೋಡಿ ನಿಮ್ದು, अब कम हो गया। क्या खाया? कौन सा? मोदी केयर। ಏನ್ ಪ್ರಾಡಕ್ಟ್, ಯಾವ ಪ್ರಾಡಕ್ಟ್ ಯೂಸ್ ಮಾಡಿದ್ರಿ? आवागा जब तब पहले हर्बल लाइफ किया था तब कम किया था, अब और कम करना चाहता है. वो हर्बल लाइफ रिजाइन करके ये वेट लॉस आ रहा है बोल के इधर आया है. बाबूजी आपको रुमाल भेज दूं रोने के लिए? आप हर्बलाइफ से आए ना, रोने के लिए रुमाल भेज दूं? ಕೊಡ್ಲ ನಿಮಗೆ ಖರ್ಚೀಫ್ ಅಂತ ಕೇಳ್ತಾ ಇದ್ದಾರೆ. नो आवर प्रोडक्ट इज बेटर देन हर्बल लाइफ। ನಮ್ಮ ಪ್ರಾಡಕ್ಟ್ ಹರ್ಬಲ್ ಲೈಫ್ ಅಲ್ಲಿ ಬರ್ತಾ ಇರೋದಕ್ಕಿಂತ ಇನ್ನೂ ಉತ್ತಮವಾಗಿದೆ, ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾ ಇದ್ದಾರೆ. एक नेचुरल है, हेल्थियर है, ನ್ಯಾಚುರಲ್ ಆಗಿದೆ, ಅದು बेटर है, ಆರೋಗ್ಯವಾಗಿದೆ, ಉತ್ತಮವಾಗೂ ಇದೆ, और हिंदुस्तानी है. ನಮ್ಮ ದೇಶದ್ದು ಹಿಂದೂಸ್ತಾನಿ. तो I'm becoming a weight loss for all the ladies. ये किचन के स्टोरेज कंटेनर्स, कटिंग ಲೇಡೀಸ್ ಗೆ नाइफ, ಅಡಿಗೆ ಮನೆಯಲ್ಲಿ ಕಟ್ ಮಾಡೋದಕ್ಕೆ ಚೂರಿ, ಪ್ಲೇಟು, ಆಮೇಲೆ बोल ಇನ್ನೊಂದಷ್ಟು, इनटू बोल. ಆಮೇಲಿಂದ ಬೌಲ್ಗಳು. ये आपने एक कंपनी सुनी है नाम ಒಂದು टपरवेयर? ಕಂಪನಿ ಹೆಸರು ಕೇಳಿದಿರಲ್ವ ನೀವು? Our product better than Tupperware, cheaper than Tupperware. ಟಪ್ಪರ್ವೇರ್ ಅಂತ, ಅದಕ್ಕಿಂತ ಚೀಪ್ ಆಗಿರುತ್ತೆ, ಅದಕ್ಕಿಂತ ಉತ್ತಮವಾಗಿರುತ್ತೆ ಕ್ವಾಲಿಟಿನಲ್ಲಿ. We are also making sure कि आपके पास पैसा और आए. ನಿಮ್ಮ ಹತ್ರ ಹಣ ಇನ್ನೂ ಬರಬೇಕು ಅನ್ನೋದನ್ನ ನಾವು ಯೋಚನೆ ಮಾಡ್ತಾ ಇದೀವಿ. अभी आपको कितने चेक मिलते हैं? एक चेक मिलता है? ಎಷ್ಟು ಚೆಕ್ ಸಿಗುತ್ತೆ ನಿಮ್ಗೆ? ಒಂದು ಚೆಕ್ ತಾನೆ ತಿಂಗಳಿಗೆ? One check. ಒಂದು ಚೆಕ್ ಅಲ್ವಾ? One check only? 1 month, one check. मोदी केयर के वेट लॉस सिस्टम में एवरेज वेट लॉस पर वीक इज 1 किलो. ಮೋದಿ ಕೇರ್ ವೇಟ್ ಸಿಸ್ಟಮ್ ಅಲ್ಲಿ ಆವರೇಜ್ ಒಂದು ವಾರಕ್ಕೆ 1 ಕಿಲೋ ಕಮ್ಮಿ ಮಾಡ್ಕೋತಾ ಇದ್ದಾರೆ. But in November, with the weight loss system ನವೆಂಬರ್ ನಲ್ಲಿ ವೇಟ್ ಸಿಸ್ಟಮ್ ಬರೋದ್ರ ಜೊತೆಗೆ and the kitchen system, ಆ ಕಿಚನ್ ಅಲ್ಲಿ ಯೂಸ್ ಮಾಡುವಂತ ಪದಾರ್ಥಗಳೆಲ್ಲ ಸಿಸ್ಟಮ್ ಜೊತೆಗೆ Modi Care is bringing new check opportunity. ಇನ್ನೂ ಚೆಕ್ಗಳು ಬರೋ ಹಾಗೆ ಆಪರ್ಚುನಿಟಿ ತಗೊಂಡ್ಬರ್ತಾ ಇದೆ ಮೋದಿ ಕೇರ್ ಅಲ್ಲಿ. तो मोदी केयर आपको नवंबर से ನವೆಂಬರ್ ತಿಂಗಳಿಂದ आपको 6 चेक देगा. 6 ಚೆಕ್ ಕೊಡುತ್ತೆ. 1 check from Modi Care. ಮೋದಿ ಕೇರ್ ಇಂದ ಒಂದು ಚೆಕ್ ಅಂತ ಇದ್ದಿದೆ. In the new system, 1 check every week. ಈ ಹೊಸ ಸಿಸ್ಟಮ್ ಅಲ್ಲಿ ಪ್ರತಿ ವಾರಕ್ಕೆ ಒಂದೊಂದು ಚೆಕ್ ಬರುತ್ತೆ. And then 1 check cumulative difference of the 4 checks every month. ಆ 4 ಸೇರಿಸಿ ಇನ್ನು ಬಾಕಿ ಏನು ಉಳಿದಿದೆ ಅದನ್ನ ಇನ್ನೂ ಒಂದು ಚೆಕ್ ಅಲ್ಲಿ ಕೊಡ್ತಾರೆ. In the new system, the 2 systems we'll be working with. 2 ಸಿಸ್ಟಮ್ ವರ್ಕ್ ಆಗ್ತಾ ಇರುತ್ತೆ, ಹೊಸದು ಹಳೇದು ಅಂತ. जो मोदी products हैं, that will give you 1 check. ಮೋದಿ ಕೇರ್ ಪ್ರಾಡಕ್ಟ್ಸ್ ಏನಿದೆ ಅದೆಲ್ಲ ಒಂದು ಚೆಕ್ ಕೊಡುತ್ತೆ ನಿಮಗೆ. This new products will give you 5 checks. ಹೊಸ ಪ್ರಾಡಕ್ಟ್ಸ್ ಏನು ಬರುತ್ತೆ ಅದರಿಂದ 5 ಚೆಕ್ ಸಿಗುತ್ತೆ. And unlimited opportunity, because
everybody needs to lose weight. ಎಲ್ರಿಗೂ ತೂಕ ಇಳಿಸ್ಲೇಬೇಕು ಅಂತ ಇರುತ್ತಲ್ಲ, ಅದಕ್ಕೇನೆ ಅನ್ಲಿಮಿಟೆಡ್ ಆಪರ್ಚುನಿಟಿ ನಿಮ್ಗೆ ಎಲ್ರಿಗೂ. दूसरा प्रॉब्लम हिंदुस्तान में है ಎರಡನೇ ಸಮಸ್ಯೆ ನಮ್ಮ ದೇಶದಲ್ಲಿ ಏನಿದೆ ಅಂದ್ರೆ प्रोटीन का डिफरेंट प्रॉब्लम है इंडिया में. ಪ್ರೋಟೀನ್ ಕಮ್ಮಿ ಆಗಿದೆ ಎಲ್ರಿಗೂ. So we are coming out with a product that fulfills your entire need for vegetables. Vegetables, greens. ವೆಜಿಟೇಬಲ್ಸ್ಗೆ ಏನಿದೆ ಅದರಿಂದೆಲ್ಲಾನು ನಿಮಗೆ ಬೇಕಾಗಿರುವಂಥ ಒಂದು ಪದಾರ್ಥ ನಾವು ಲಾಂಚ್ ಮಾಡ್ತಾ ಇದ್ದೀವಿ. We're coming out noni juice. We have noni juice. ಒಂದು ಜಸ್ಟ್ ಕೇಳಿದಿರಲ್ಲ, Now we're coming out with 3 or 4 different liquids 4-5 ಬೇರೆ ಬೇರೆ ಥರದ ಲಿಕ್ವಿಡ್ನಲ್ಲಿ for hair, skin, nails, ಉಗುರಿಗೆ, ಸ್ಕಿನ್ಗೆ ಮತ್ತೆ ನಮ್ಮ ಕೂದಲುಗಳಿಗೆ ಸಂಬಂಧಪಟ್ಟಂತೆ, diabetic care. ಡಯಾಬಿಟಿಕ್ಗೂ ಸಂಬಂಧಪಟ್ಟಂಗೆ. So we're coming out many products that can be ಜ್ಯೂಸ್ ಥರ ಕುಡಿಯೋ ಥರದ್ದು, little bit of beer, little bit of. We also coming out with an interesting product. Interesting product. Interesting. ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್. ಓಕೆ, Interesting. ಕುತೂಹಲಕರವಾದ ಪ್ರಾಡಕ್ಟ್ ಬರ್ತಾ ಇದೆ ಇನ್ನೊಂದಷ್ಟು. That will allow a diabetic and somebody who has diabetes ಡಯಾಬಿಟೀಸ್ ಯಾರಿಗಿದೆಯೋ ಅವ್ರಿಗೆ will allow that person to even have a rasgulla. ಅವ್ರು ಸ್ವೀಟ್ ತಿನ್ಬೋದು, ಆ ಥರ ಪದಾರ್ಥ ಬರ್ತಾ ಇದೆ. बेसिकली जिनकी डायबिटीज होती हैं, ಯಾರಿಗೆ ಡಯಾಬಿಟೀಸ್ ಇರುತ್ತೋ ಅವ್ರಿಗೆ the glycemic index ಗ್ಲೈಸೆಮಿಕ್ ಇಂಡೆಕ್ಸ್ ಏನಿದೆ ಅದು is the index that gives you the sugar hike. ಅದು ನೀವು ಶುಗರ್ ಎಷ್ಟು ಹೋಗ್ತಾ ಇದೆ ಮೇಲೆ ಕೆಳಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡುವಂಥ ಒಂದು ಇಂಡೆಕ್ಸ್ ಅದು. तो ज़्यादातर people with diabetes, I was diabetes in my previous life, ನನಗೆ ಮುಂಚೆ ಡಯಾಬಿಟೀಸ್ ಇತ್ತು, but ever since I've lost weight, I've lost diabetes also. ವೆಯ್ಟ್ ಕಡಿಮೆ ಆದ ಮೇಲೆ ಡಯಾಬಿಟೀಸ್ ಕೂಡ ಹೊರಟೋಗಿದೆ. So जो diabetes होती है, you cannot have sweets ನೀವು ಸ್ವೀಟ್ ತಿನ್ನಂಗಿರೋದಿಲ್ಲ ಆ ಕಂಡೀಷನ್ ಅಲ್ಲಿ. because sugar rises ಶುಗರ್ ಮೇಲೆ ಸ್ಪೈಕ್ ಆಗ್ಬಿಡುತ್ತೆ. and therefore glycemic index goes up. ಗ್ಲೈಸೆಮಿಕ್ ಇಂಡೆಕ್ಸ್ ಏನಿದೆ ಅದು ಮೇಲೆ ಹೋಗ್ತಾ ಇರುತ್ತೆ ಯಾವಾಗ್ಲೂ. So we are now coming out with a powder ಒಂದು ಪೌಡರ್ ತರ್ತಾ ಇದೀವಿ ನಾವು, that you have ಅದನ್ನ ತಗೊಂಡ್ರೆ before your meal, ನಿಮ್ಮ ಊಟಕ್ಕಿಂತ ಮುಂಚೆ and you can have pizza, burger, ಪಿಜ್ಜಾ, ಬರ್ಗರ್, amarthi, jalebi, gulab jamun, ಏನ್ ಸ್ವೀಟ್ ಬೇಕಾದ್ರೂ whatever you want to have, ತಿನ್ಬೋದು. and won't allow the glycemic index to go up. ಅವಾಗ ಇಂಡೆಕ್ಸ್ ಮೇಲೆ ಹೋಗೋದಿಲ್ಲ. We're also developing, along with that, we're developing, a lot of us like fruits, right? ಎಷ್ಟೋ ಜನ ಫ್ರೂಟ್ಸ್ ಇಷ್ಟಪಡ್ತೀರಲ್ಲ ನೀವು. Mango, ಮ್ಯಾಂಗೋ, right? But you can't have mango if you have diabetes, ಡಯಾಬಿಟಿಸ್ ಇದ್ರೆ ಮ್ಯಾಂಗೋ ತಿನ್ನಕ್ಕಾಗಲ್ಲ ಅಂತಾರಲ್ಲ. right? So we are also coming out with the same product in a chaat masala. ಚಾಟ್ ಮಸಾಲ ಥರ ಪ್ರಾಡಕ್ಟ್ ತರ್ತಾ ಇದೀವಿ. You put chaat masala on the mango, you can have the mango. ಮ್ಯಾಂಗೋ ಮೇಲೆ ಚಾಟ್ ಮಸಾಲ ಹಾಕಿದ ತಕ್ಷಣ ನೀವು ಮ್ಯಾಂಗೋ ತಿನ್ಬೋದು ನೀವು, ಹಂಗಾಗುತ್ತೆ. So in the next few months, November tak, we're coming out life-changing product. ಲೈಫ್ ಚೇಂಜಿಂಗ್ ಪ್ರಾಡಕ್ಟ್ಸ್ ನವೆಂಬರ್ ತನಕ ತರ್ತಾ ಇದೀವಿ ನಾವು. And why they're life-changing is because they bring you money. ಯಾಕೆ ಲೈಫ್ ಚೇಂಜ್ ಅಂತೀವಿ ಅಂತಂದ್ರೆ ಅದು ನಿಮಗೆ ಹಣ ತಂದು ಕೊಡುತ್ತೆ. So get all the people who want to lose weight. ಎಲ್ಲಾರನ್ನ ಹುಡುಕಿ ಹೋಗ್ಬಿಟ್ಟು ಯಾರ್ಯಾರಿಗೆ ವೆಯ್ಟ್ ಕಡಿಮೆ ಮಾಡ್ಬೇಕು ಅವ್ರನ್ನ. Write phone number, ಅವ್ರದ್ದು ಫೋನ್ ನಂಬರ್ ಬರ್ಕೊಳ್ಳಿ, ಹೆಸರು ಬರ್ಕೊಳ್ಳಿ. take advance order. ಈಗಲೇ ಅಡ್ವಾನ್ಸ್ ಆಗಿ ಬುಕ್ ಮಾಡ್ಕೊಳ್ಳಿ ಆರ್ಡರ್ನ. All the people who have kitchens ಯಾರ್ಯಾರ ಮನೇಲೆಲ್ಲ ಅಡಿಗೆ ಮನೆ ಇದೆಯೋ, and want the kitchens look better, ಆ ಕಿಚನ್ ಇನ್ನು ಚೆನ್ನಾಗಿ ಯಾರು Write the ಕಾಣಿಸ್ಬೇಕು name. ಅಂತ ಇದೆಯೋ ಅವ್ರ ಹೆಸರು ಬರ್ಕೊಳ್ಳಿ. 1st November, 1ನೇ ತಾರೀಕು ನವೆಂಬರ್ the ತಿಂಗಳಲ್ಲಿ weight loss system, the kitchen products, ಕಿಚನ್ ಸಂಬಂಧಪಟ್ಟಂಗೆ, ವೆಯ್ಟ್ ಲಾಸ್ ಸಂಬಂಧಪಟ್ಟಂಗೆ, skin care, ಸ್ಕಿನ್ ಕೇರ್ ಒಂದಷ್ಟು, and products for men. ಗಂಡಸರಿಗೂ ಕೂಡ Dadi, ಪ್ರಾಡಕ್ಟ್ ಬರ್ತಾ ಇದೆ. muchhe, 1st November ಕರ್ನಾಟಕ. Special day. Yeah, it is See? something like independence of Karnataka. Janmabhoomi, Karnataka. Janmabhoomi. ಕನ್ನಡ ರಾಜ್ಯೋತ್ಸವ ದೇಶ. ಕನ್ನಡ ರಾಜ್ಯೋತ್ಸವ ದೇಶ. That is, it's something like a similar Independence Day of a nation,
ದಿಸ್ ಈಸ್ ಆಲ್ಸೋ ದಿ ಫಾರ್ಮೇಶನ್ ಆಫ್ ದಿ ಕರ್ನಾಟಕ. But the nation is Karnataka. ನೇಷನ್ ಇನ್ ಕರ್ನಾಟಕ. So I didn't know that. I didn't know that November was 1 was Janambhoomi, not Karnataka Day, right? ಕರ್ನಾಟಕ ಡೇ. We were thinking of October launch. ನಾವು ಅಕ್ಟೋಬರ್ ಲಾಂಚ್ ಅಂತ ಯೋಚನೆ ಮಾಡ್ತಾ And we ಇದ್ವಿ. said, no, it will be November 1. ಇಟ್ ವಿಲ್ ನವೆಂಬರ್ 1. So like I said, everything happens for a purpose. ನಾನು ಅವಾಗಲೇ ಹೇಳಿದೆ ಏನೋ ಉದ್ದೇಶಕ್ಕೇನೆ ಎಲ್ಲ ಆಗ್ತಾ ಇರುತ್ತೆ ಅಂತ. जिंदगी में ऐसी कोई चीज़ नहीं है जो बाय चांस होती है. ಜೀವನದಲ್ಲಿ ಹೇಗೋ ಒಂದು ಆಗ್ಬಿಡುತ್ತೆ ಅನ್ನೋದು ಏನೂ ಇಲ್ಲ. Everything happens because it is written to happen. ಅದು ಆ ಟೈಮಲ್ಲಿ ಆಗಬೇಕು ಅಂತಾನೆ ಬರೆದಿರುತ್ತೆ ಮೊದಲೇನೆ, ಅದಕ್ಕೋಸ್ಕರ ಅದು ಹಾಗೆ ಆಗಬೇಕಾಗಿರುತ್ತೆ. Right? कॉफी लाया है? हाय हाय क्या बात है लाल, मेरे लाल क्या बात है. तुझे मैं घर ले जा रहा हूँ अपने साथ. हाँ? कल दिल्ली पैक करके ले जाऊँगा तुझे मैं. कल दिल्ली चल रहा है तू मेरे साथ पैक्ड. Sorry, I have to have my coffee. You take over. ರವಿ, ದೇವ್ರನ್ನ ನೋಡಿದ್ರಾ? ದೇವ್ರು ಇಲ್ಲಿದ್ದಾನೆ, ದೇವ್ರು ಇಲ್ಲಿದ್ದಾನೆ ಅಂದರೆ ದೇವ್ರು ಇಲ್ಲೇ ಇದ್ದಾರೆ. ಮೈ ಗಾಡ್, ನಿಜವಾದ ದೇವರು ಅಂದರೆ ಇವರೇ. ಯಾಕಂದರೆ ಒಂದು ದಿನ ನಾನು ಬಸ್ ಸ್ಟ್ಯಾಂಡಲ್ಲಿ ಲಾಟ್ರಿ ಮಾಡ್ತಾ ಇದ್ದೆ. ಕಡು ಬಡವನಾಗಿರ್ತಕ್ಕಂಥ ವ್ಯಕ್ತಿನ ಶ್ರೀಮಂತ ಕಡೆ ಕರ್ಕೊಂಡು ಹೋದಂಥ ದೇವರು ಅಂದರೆ ಇವರು. ನನ್ನ ತಂದೆ ತಾಯಿ ಬಡವರು, ನಾನು ಬಡವ. ಓಕೆ, ಬಡತನದ ಜೀವನದಲ್ಲಿ ಬೇಗ್ತಾ ಇದ್ದೆ. ಮೇರಾ ಪೇರೆಂಟ್ಸ್ ಪೂರ್ ಹೈ, ಮುझे यहाँ तक लाने वाला भगवान आप है. ಕೂಲಿ ಕೆಲಸ ಮಾಡ್ತಾ ಇದ್ದೆ ನಾನು. भगवान वो हैं, हम तो सिर्फ उनके वो हैं, पुजारी हैं. ದೇವರಿದ್ದಾರೆ ದೊಡ್ಡವರು, ನಾವು ಮಾಮೂಲಿ ಸಾಮಾನ್ಯರು ಅಂತ ಹೇಳಿ. ಹೀಗಾಗಿ ನಾವೆಲ್ಲ ಪುಣ್ಯವಂತರು ಅಂತ ಹೇಳ್ಬೋದು. ಇವತ್ತು ರಾಣೆಬೆನ್ನೂರು ಭಾಗಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅದು ನನ್ನ ಕನಸಾಗಿತ್ತು. ಯಾಕಂದರೆ ಮೋದಿ ಕೇರ್ನ ಇಲ್ಲಿಂದ ಸ್ಟಾರ್ಟ್ ಮಾಡಿದಾಗ ಜನ ನೆಗೆಟಿವ್ ಮಾಡಿದ್ರು ನನಗೆ, ಇವೆಲ್ಲ ನಡೆಯಲ್ಲ, ಹೋಗಲ್ಲ, ಸೋಪು ಶಾಂಪು ಮಾರ್ತಾನಂತ. ಸೋಪು ಶಾಂಪು ಮಾರುವಂಥ ವ್ಯಕ್ತಿ ಇವತ್ತು ಶ್ರೀಮಂತ ವ್ಯಕ್ತಿ ಮಾಡಿದ್ದಾರೆ ಅಂದರೆ ಇದು ಸಮೀರ್ ಮೋದಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೋದಿ ಬರ್ತೀನಿ ಅಂತ ಮಾತು ಕೊಟ್ಟಿದ್ರು. के मोदी सर आते हैं बोल के भाषा दिए थे, ಆದರೆ ಕೊನೆ ಮೂಮೆಂಟ್ಗೆ ಅವ್ರು ಬರೋಕ್ಕಾಗಲಿಲ್ಲ. आखिरी मोमेंट पर वो नहीं आ सके. ಅವಾಗ ಅಲ್ಲಿಂದ ಒಂದು ಮೆಸೇಜ್ ಕಳಿಸಿದ್ರು. एक मैसेज भेजे थे वो, ರವಿ, ನಾನು ಬರದೇ ಇದ್ರು ಕೂಡ ಇವತ್ತು ನಿನ್ನ ಹೃದಯದಲ್ಲಿ ಇರ್ತೀನಿ. मैं अगर नहीं आ पाऊं तो भी मैं ಖಂಡಿತ ನೀನೊಬ್ಬ ದೊಡ್ಡ हृदय में ವ್ಯಕ್ತಿ ಆಗ್ತಿ रहूंगा. ಅಂತ ಹೇಳಿದ್ರು. ನೀನು ದೊಡ್ಡ ವ್ಯಕ್ತಿ ಆಗ್ತಿ ಅಂತ ಹೇಳಿದ್ರು. आप बड़ा आदमी बनोगे बोल के बोले थे. ಇವತ್ತು ಅವರ ಆಶೀರ್ವಾದದಿಂದ आज मैं उनके आशीर्वाद से ಇವತ್ತು ನಾನೊಬ್ಬ ವ್ಯಕ್ತಿ ಆಗಿದ್ದೇನೆ ಅಂದ್ರೆ ಈ ಮೋದಿ ಕೇರ್ ಅಂತ ಹೇಳೋದಕ್ಕೆ मैं ಖುಷಿ थोड़ा ಆಗುತ್ತೆ. नाम अगर कमाया हूँ, ये मोदी को देता हूँ मैं पूरा क्रेडिट. ಅವತ್ತು ಅವ್ರ ತಂದೆಯವ್ರು ಬರ್ದಂಗೆ ಇರ್ಬೋದು, ಅವತ್ತು ಕೆ ಮೋದಿ ಅವರು ಬರ್ದಂಗೆ ಇರ್ಬೋದು, ಆದ್ರೆ ಅವ್ರ मोदी ಮಗ साहब ಇವತ್ತು अगर नहीं ಸಮೀರ್ आए ಮೋದಿ थे ಅವರು उस दिन, ಬಂದಿದ್ದಾರೆ. तो पर आज उन्हीं के बेटे हमारा भगवान यहाँ पे आए हैं. 8,000 ಜನ ಸೇರಿದ್ರು, ಇವತ್ತು 200 ಜನಕ್ಕೆ ಬಂದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. साउथ से होऊंगा. बिकॉज टेल यू व्हाई, एक और रीजन है. मैं क्यों पिछले कुछ दिन हफ्ते हैव बीन वेरी अनयूजुअल. ನನಗೆ ಕೆಲವು ದಿನಗಳ ಹಿಂದಿಂದ ತುಂಬ ಏನೋ ಬೇರೆ ವಿಚಿತ್ರವಾಗಿ ನಡೀತಾ ಇದೆ ಎಲ್ಲನೂ. एक की सेकेंड, साउथ में इट इज अ ऑनर for the son to take the father's middle name as the name, right? ಇಲ್ಲಿ ನಮ್ಮದ ಸಂಪ್ರದಾಯ ಏನು ಅಂತಂದ್ರೆ ತಂದೆಯ ಹೆಸರನ್ನ ನಮ್ಮ ಹೆಸರಿಗೆ ಸೇರಿಸ್ಕೊಳ್ಳೋದು ಒಂದು ಬಹಳ ಮುಖ್ಯ ಅಂತ ಅನ್ಕೊಂಡಿರ್ತೀವಿ ನಾವು. Middle name as the father's first name, right? I am the 8th generation of ನಾನು the ನಮ್ಮ Modi family, ಫ್ಯಾಮಿಲಿಲಿ 8ನೇ ತಲೆಮಾರು. and I am only also the first generation that had taken his father's name as his middle name last week. ನಾನೇ ಮೊದಲಿಗ ತಂದೆ ಹೆಸರನ್ನ ನನ್ನ ಹೆಸರಲ್ಲಿ ಮಧ್ಯ ಸೇರಿಸ್ಕೊಂಡಿದ್ದೀನಿ ನಾನು. पहले तो उन्होंने कहा कि आप नाम नहीं बदल सकते अपना, ಎಷ್ಟೊಂದು ಜನ ಹೇಳ್ತಾರೆ ಹೆಸರು ಚೇಂಜ್ ಮಾಡೋಕ್ಕಾಗಲ್ಲ ಅಂತ, because you already put Kumar in your name. ಕುಮಾರ್ ಅಂತ ಹಾಕಿದ್ದೀರಾ ಅಂತ. But I said no, I want my father's middle name. ನನಗೆ ಬೇಕು ನಮ್ಮ ತಂದೆ ಹೆಸರನ್ನ ಮಧ್ಯ ಹಾಕೋಬೇಕು ಅಂತ. ಇಲ್ಲ, ಆಗಲ್ಲ ಅಂದ್ರು. हिंदुस्तान में एक ही बार बदल सकते हैं नाम, 2 बार नहीं बदल सकते. ಎರಡನೇ ಸಲ ಹೆಸರು ಚೇಂಜ್ ಮಾಡೋಕ್ಕಾಗಲ್ಲ ಅಂದ್ರು. हाथ पैर जोड़े. Now yesterday I got my card. This is Sameer Krishan Modi. ನಿನ್ನೆ ನಂಗೆ ಸಿಕ್ತು ಅದು.
कॉफी पे जाना ही है वो. So there are many things that are very south, ನನಗೆ ಎಷ್ಟೊಂದು ಈ ದಕ್ಷಿಣ ಭಾರತಕ್ಕೆ ಅಟ್ಯಾಚ್ಮೆಂಟ್ ಇದೆ ನನಗೆ. that knowingly, unknowingly, ಗೊತ್ತಿದ್ದೋ ಗೊತ್ತಿಲ್ಲದೇನೋ they just are happening to me. ಇದೆಲ್ಲ ಆಗ್ತಾ ಇದೆ ನನಗೆ. So I am very grateful to all of you. ನಿಮ್ಮೆಲ್ರಿಗೂ ನಾನು ಚಿರಋಣಿಯಾಗಿರ್ತೀನಿ. So next time I meet you, please vote for me. ನೆಕ್ಸ್ಟ್ ಟೈಮ್ ನಿನ್ನ ಮೀಟ್ ಮಾಡಿದ್ರೆ ನನಗೆ ವೋಟ್ ಮಾಡಿ ನೀವೆಲ್ಲ. लोगों का होता है हाथ छापा, हमारी होगी पतंग. ಎಷ್ಟೊಂದು ಜನರದ್ದು ಕೈ ಇರುತ್ತೆ, ನಮ್ಮದು ಗಾಳಿಪಟ ಆಗಿರುತ್ತೆ ನಮ್ಮದು. In fact, I already have a name. ನನಗೆ ಅವಾಗಲೇ ಹೆಸರಿದೆ ಒಂದು. It's not going to be called BJP, this P, this P. It will be the Soch party. ಸೋಚ್ ಪಾರ್ಟಿ ಅಂತ ಹೇಳ್ತಾರೆ. ಪಾರ್ಟಿ ಹೆಸರು ಸೋಚ್. हमारे को कुछ बांटने के लिए नहीं है. ना, we don't have anything to sell. Anything to give. ನಾವೇನು ಮಾರೋದಕ್ಕೇನು ಇರೋದಿಲ್ಲ ಇಲ್ಲಿ. सोच पार्टी है तो only one thing to do. ಸೋಚ್ ಪಾರ್ಟಿಗೆ ಒಂದೇ ಕೆಲಸ ಇರುತ್ತೆ. सोच बदलो, खुद को बदलो, दुनिया बदलो. ಅಷ್ಟೇ, ಇನ್ನೇನು ಕೆಲಸ ಇರೋದಿಲ್ಲ. ಆಲೋಚನೆಗಳನ್ನ ಬದಲಾಯಿಸಿ, ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳಿ, ಪ್ರಪಂಚನ ಬದಲಾಯಿಸಿ, ಇದಿಷ್ಟೇ ಇರುತ್ತೆ. जो सोच ही सब कुछ है. What is it? People have taught us what is happiness, what is sadness. ಗೊತ್ತಾ ಜನರಿಗೆ ಏನು ಅಂತ, ಖುಷಿ ಏನು, ದುಃಖ ಏನು ಅಂತ. दुनिया ने बताया ना हमें. अब बच्चे हैं, बच्चे को कोई नहीं सिखाता. ಮಕ್ಕಳು ಯಾರೋ ಏನು ಹೇಳ್ಕೊಡೋದಿಲ್ಲ. They are happy. ಅವ್ರು ಖುಷಿಯಾಗಿರ್ತಾರೆ ನೋಡಿ ಯಾವಾಗ್ಲೂ. Yeah, I know. I think they are happy doing everything. ಏನೇ ಮಾಡಿದ್ರು ಖುಷಿಯಾಗಿ ಮಾಡ್ತಾ ಇರ್ತಾರೆ. But as we grow older, ನಾವು ಬೆಳೀತಾ the world tells us what is good and what is wrong. ನಮಗೆ ಪ್ರಪಂಚ ಹೇಳ್ಕೊಡುತ್ತೆ ಏನು ಕೆಟ್ಟದ್ದು ಏನು ಒಳ್ಳೇದು ಅಂತ. What is that? Soch. ಅದೇನೇ ತಾನೇ ಯೋಚನೆ ಅನ್ನೋದು. सोच. तो अगर आपने अपनी सोच ही बदल दी, ನಿಮ್ಮ ಯೋಚನೆನೇ ನಾವೇನಾದ್ರು ಬದಲಾಯಿಸ್ಬಿಟ್ರೆ, तो वहां सोच में दुख में भी सुख ಅವಾಗ ನೀವು ಬೇಸರದಲ್ಲೂ ಖುಷಿನೇ ನೋಡ್ತೀರಾ, और सुख में भी सुख. ಖುಷಿನಲ್ಲೂ ಕೂಡ ಖುಷಿನೇ ನೋಡ್ತೀರಾ. So for example, ಉದಾಹರಣೆಗೆ when I started the yatra, ನಾನು ಈ ಯಾತ್ರೆನ ಶುರು ಮಾಡಿದಾಗ I didn't think that I would be able to do 800 kilometers ನಾನು 800 ಕಿಲೋಮೀಟರ್ ಎಲ್ಲ ಮಾಡ್ಕೊಂಡು Without feeling tired. ಸುಸ್ತಾಗದೇನೆ. पर मैं तो अपना सौभाग्य समझता हूँ कि मैं आप लोगों को मिल पाया हूँ. ನನ್ನ ಭಾಗ್ಯ ಅನ್ಕೋತೀನಿ ನಾನು ನಿಮ್ಮನ್ನೆಲ್ಲ ಭೇಟಿ ಮಾಡೋದಿಲ್ಲಿ. And that alone is worth more than gold. ಅದೇನೇ ನನಗೆ ಚಿನ್ನಕ್ಕಿಂತ ಹೆಚ್ಚು ಮೌಲ್ಯ ಅಂತ ಅನ್ಸುತ್ತೆ. वैसे सोना तो आप लोगों को बहुत पसंद है सारी लेडीज को. ನಿಮ್ಮೆಲ್ರಿಗೂ ಹೆಣ್ಮಕ್ಳಿಗೆ ಚಿನ್ನ ಅಂದ್ರೆ ಖುಷಿ ತಾನೇ. मेरी विश सिर्फ ये है कि इस साल आपके गले में और भी सोना है. ನನ್ನ ಖುಷಿನೇ ನಿಮ್ಗೆಲ್ರಿಗೂ ಕತ್ತಲ್ಲಿ ಹೆಚ್ಚು ಚಿನ್ನ ಬರಲಿ ಅಂತ. 118 118. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರನ ಬಾಳಲ್ಲಿ ಬೊಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು.
बदलो. ಮೋದಿ ಕೇರ್ದು ಪ್ರಿನ್ಸಿಪಲ್ ಇದೆ ಆಲೋಚನೆಗಳು ಬದಲಾಯಿಸಿ ಅಂತ. And the other principle is fake it till you make it. ಇನ್ನೊಂದು ಪ್ರಿನ್ಸಿಪಲ್ ಏನಂತಂದ್ರೆ ನೀವು ಸ್ವಲ್ಪ ಗೊತ್ತಿಲ್ಲ ಅಂದ್ರೂ ಸ್ವಲ್ಪ ನಾಟಕ ಮಾಡಿ ಅಂತ ಅರ್ಥ. अमीर पैसे से नहीं बनते. You don't become rich. ಸೌಕಾರರು ಬರೀ ಹಣದಿಂದ ಸೌಕಾರ ಆಗಲ್ಲ. अमीर यहाँ से बनते हैं. ಹೃದಯದಿಂದ ಆಗ್ತಾರೆ ಅವರು. यहाँ से. आपने कितने अमीर लोगों को देखा हंसते हुए? ನೀವು ಯಾವಾಗಾದ್ರು ನೋಡಿದ್ದೀರಾ ದುಡ್ಡಿರೋರು ನಗ್ತಾ ಇರೋದನ್ನ? Have seen Ambani smile? ಅಂಬಾನೀಸ್ ಇರ್ಬೋದು, ಟಾಟಾಸ್ ಇರ್ಬೋದು, Godrej, Sriram, you see anyone else ಯಾರು smile? ಇರ್ಬೋದು. You know why they don't smile? ಅವ್ರು ನಗೋದು ನೋಡಿದ್ದೀರಾ? ಇಲ್ಲ ತಾನೆ. But they are rich. ಅವರು ತುಂಬಾ ಹಣವಂತರು. So I'd rather smile and then be rich. ನಗದೇನೆ ಸೌಕರ್ಯನಾಗೋ ಬದಲು Then be rich and not smile. Right? ಹಣ ನಗೋದಿಲ್ದೇನೆ ಹಣವಂತರಾಗಿರ್ತಾವ್ರು ಅವರೆಲ್ಲ. This song is all about that. ಆ ವಿಚಾರವಾಗೇನೆ ಇರುವಂತ ಈ ಹಾಡು. हमें तुमसे प्यार कितना ये हम नहीं ನನಗೆ ನಿಮ್ಮ ಮೇಲೆ ಪ್ರೀತಿ ಇದೆ ಅದು ನಿಮಗೆ ಗೊತ್ತಿಲ್ಲ ಅಂತ. मगर जी नहीं सकते तुम्हारे बिना. ನೀವಿಲ್ದೆ ನಾನು ಬದುಕೋಕ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. 19. So we don't know the song, please move your mouth. हमें ಹಾಡಕ್ तुमसे ಬಂದಿಲ್ಲ ಅಂದ್ರೆ ಬಾಯ್ ಆಡ್ಸಿ. प्यार कितना ये हम नहीं जानते मगर जी नहीं सकते तुम्हारे बिना. हमें तुमसे प्यार कितना. Can everyone just close their eyes? ಎಲ್ಲ ಕಣ್ಣು ಮುಚ್ಕೋಬೋದಾ? For those who know the song, sing while your eyes are closed. ನಿಮ್ಗೆ ಯಾರಿಗೆ ಹಾಡು ಬರುತ್ತೋ ಅದನ್ನ ನೀವು ಹಾಡ್ಕೊಳ್ಳಿ. Those who don't know the song, ಯಾರಿಗೆ ಹಾಡು ಗೊತ್ತಿಲ್ವೋ just hear the words. ಅದನ್ನ ಸುಮ್ಮನೆ ಪದಗಳನ್ನ ಅರ್ಥ ಮಾಡ್ಕೊಳ್ಳಿ. Because love doesn't need to be understood. ಅದರಲ್ಲಿ ಪ್ರೀತಿ ಮಾತ್ರ ಅರ್ಥ ಮಾಡ್ಕೊಳಕ್ಕಿರೋದು. Love just needs to be felt. ಅದನ್ನ ಫೀಲಿಂಗ್ ಮಾಡ್ಕೋಬೇಕು ನೀವು. So please close your eyes ಕಣ್ಣು ಮುಚ್ಕೊಳ್ಳಿ and encourage me or give me the chance to show you this side of love. ಈ ಕಡೆಯಿಂದ ಪ್ರೀತಿನ ನನಗೆ ನಿಮ್ಮ ಕಡೆಗೆ ತೋರಿಸೋದಕ್ಕೆ ಅವಕಾಶ ಕೊಡಿ. So you know the song, then with your eyes closed, sing it. You don't know it, just hear it. ಹಾಡು ಗೊತ್ತಿದ್ರೆ ಕಣ್ಣು ಮುಚ್ಕೊಂಡು ಹಾಡು ಹೇಳಿ, ಹಾಡು ಗೊತ್ತಿಲ್ಲ ಅಂದ್ರೆ ಕಣ್ಣು ಮುಚ್ಕೊಂಡು ಆಲಿಸ್ತಾ ಇರಿ. हमें तुमसे प्यार कಣ್ಣು ಮುಚ್ಕೊಳ್ಳಿ, ಕಣ್ಣು कितना ಮುಚ್ಕೊಳ್ಳಿ. ये हम नहीं जानते मगर जी नहीं सकते तुम्हारे बिना. सुना हम जुदाई का उठाते हैं लोग जाने जिंदगी कैसे बिताते हैं लोग. दिन भी यहाँ तो लगे तुम्हें क्या पता ये दिल बेकरार कितना ये हम नहीं जानते मगर जी नहीं सकते ना. हमें तुमसे प्यार कितना ये हम न जानते मगर जी नहीं सकते तुम्हारे. Could you feel it? ಫೀಲ್ ಮಾಡಿದ್ರ? Therefore, love doesn't need to be understood. ಅಲ್ಲಿ ಪ್ರೀತಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಏನು ಇರಲಿಲ್ಲ ಅಲ್ಲಿ. It just needs to be felt. ಅದನ್ನ ಬರೀ ಆಲಿಸ್ಬೇಕು ನಾವು. Those who are looking for it to be understood will never feel love. ಅದನ್ನ ಯಾರು ಅರ್ಥ ಮಾಡ್ಕೊಂಡಿದ್ರು ಕಷ್ಟಪಟ್ಟರು ಅದನ್ನ ಪ್ರೀತಿ ನಿಮ್ಗೆ ಅರ್ಥ ಆಗಿರಲ್ಲ. So the whole idea about this song is love. ಫುಲ್ ಐಡಿಯಾ ಏನಪ್ಪಾ ಅಂತಂದ್ರೆ ಈ ಪ್ರೀತಿ. And the success and failure of Modi Care is love. ಸಕ್ಸಸ್ಸು ಮೋದಿ ಕೇರ್ನಲ್ಲಿ ಫೇಲ್ಯೂರ್ ಎಲ್ಲನೂ ಪ್ರೀತಿಗೆ ಸಂಬಂಧಪಟ್ಟಿರೋದೇನೆ. Love will get you everywhere and money will get you nowhere. ನಿಮಗೆ ಪ್ರೀತಿ ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗುತ್ತೆ, ಹಣದಿಂದ ಹೋದ್ರೆ ನೀವು ಎಲ್ಲಿ ಹೋಗೋಕ್ಕಾಗಲ್ಲ. You know why?
You know ಗೊತ್ತಾ why? ಯಾಕೆ ಗೊತ್ತಾ? Love is unlimited. ಪ್ರೀತಿ ಅಂತ ಅನ್ನೋದು ಅಪಾರವಾದದ್ದು. It comes from here. ಅದು ಹೃದಯದಿಂದ ಬರುತ್ತೆ. Money will always be limited. ಹಣ ಅನ್ನೋದು ಬಹಳ It ಕಮ್ಮಿ comes from there, ಲೆಕ್ಕದಲ್ಲಿರುತ್ತೆ. not from here. ಅದು ಇಲ್ಲಿಂದ ಬರೋದಿಲ್ಲ, ಬೇರೆ ಕಡೆಯಿಂದ ಬರುತ್ತೆ. Love is a matter of soul, and money is only paper. Love is matter of soul. ಅದು ನಿಮಗೆ ಆತ್ಮದಲ್ಲಿ ಸಂಬಂಧಪಟ್ಟಿರುವಂಥದ್ದು ಪ್ರೀತಿ ಅಂತ ಅನ್ನೋದು. Money is only paper. ಹಣ ಅಂತ ಅನ್ನೋದು ಬರೀ ಕಾಗದ ಮಾತ್ರ. Money can be burnt every time, and love, the more you burn, the more love you get. ಹಣ ಯಾವಾಗ ಬೇಕಾದ್ರೂ ಬರುತ್ತೆ, ಪ್ರೀತಿ ನಿಮಗೆ ಎಷ್ಟು ಪ್ರೀತಿ ಮಾಡ್ತೀರೋ ಅಷ್ಟು ಪ್ರೀತಿ ನಿಮಗೆ ಸಿಗ್ತಾನೆ ಹೋಗ್ತಾ ಇರುತ್ತೆ. So this is my song to all of you. ಈ ಹಾಡು ನಿಮಗೋಸ್ಕರ ನನ್ನ ಕಡೆಯಿಂದ. But this is a song that drives me to come here every day. ಯಾವಾಗಲೂ ನನಗೆ ಹೃದಯದಿಂದ ಕೆಲಸ ಮಾಡೋದಕ್ಕೆ ಪ್ರೇರೇಪಣೆ ಮಾಡುವಂಥ ಹಾಡಿದು. This is a song that makes me want to believe. This song that makes me want to believe ನನಗೆ ನಂಬಿಕೆ ಕೊಡುವಂಥ ಇದೊಂದು ಹಾಡು ಆಗಿದೆ ಇದು. in the goodness of all mankind. ಎಲ್ಲ ಒಳ್ಳೆತನದಲ್ಲೇನೆ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಪ್ರೇರೇಪಿಸೋದಕ್ಕೆ. So thank you for your belief in making me believe. ನನ್ನ ಮೇಲೆ ನಂಬಿಕೆ ಇಟ್ಟಿರೋದಕ್ಕೆ ಧನ್ಯವಾದಗಳು. And this song called Hame Tumse Pyar Kitna. ಈ ಹಾಡು ಥರನೇ ನಾನು ನಿಮಗೋಸ್ಕರ ಕೊಡ್ತಾ ಇದ್ದೀನಿ. I'm gonna sing my second favorite song for all of you. ನಾನು ಹಾಡನ್ನ ಹಾಡಬೇಕು ಅಂತಿದ್ದೀನಿ, ನನ್ನ ಫೇವ್ರೆಟ್ ಹಾಡನ್ನ. And I like the words of this song even better than Hame Tumse Pyar Kitna. ಅದರದ್ದು ಪದಗಳು ಈ ಹಾಡ್ಕಿಂತ ಇನ್ನೂ ಚೆನ್ನಾಗೇ ಇದೆ. Hame Tumse Pyar Kitna is a Modi ke song. ಇದು ಮೋದಿ ಕೇರ್ ಸಾಂಗ್ ನಮ್ದಿದು. And this song I want to dedicate to all of you today. ನಾನು ನಿಮಗೋಸ್ಕರ ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. एहसान तेरा होगा मुझ पर दिल चाहता है वो कहने दो मुझे तुमसे मोहब्बत हो गई है मुझे पलकों की छाँव में रहने दो एहसान तेरा होगा मुझ पर दिल चाहता है वो कहने दो मुझे तुमसे मोहब्बत हो गई है मुझे पलकों की छाँव में रहने दो एहसान तेरा होगा मुझ पर तुमने मुझको हंसना सिखाया तुमने मुझको हंसना सिखाया रोने कहोगे रो लेंगे अब रोने कहोगे रो लेंगे अब आंसू के हमारे गम न करो वो बहते हैं तो बहने दो मुझे तुमसे मोहब्बत हो गई है मुझे पलकों की छाँव में रहने दो एहसान तेरा होगा मुझ पर चाहे मिला दो चाहे मिटा दो चाहे मिला दो चाहे मिटा दो मर भी गए तो देंगे दुआएं मर भी गए तो देंगे दुआएं उड़ के कहेंगे खाक सनम ये दर्द मोहब्बत सहने दो मुझे तुमसे मोहब्बत हो गई है मुझे पलकों की छाँव में रहने दो एहसान तेरा होगा मुझ पर
आता है वो कहने दो मुझे तुमसे मोहब्बत हो गई है मुझे पलकों की छाँव में रहने